ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಸ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಸನಕಾದಿಗಳು ಒಂದು ಪ್ರಶ್ನೆಯನ್ನು ಮಾಡಿರ್ತಾರೆ. ಮನಸ್ಸು ಅಂತ ಹೇಳಿದಾಗ ಮನಸ್ಸು ಆಲೋಚನೆಗಳಲ್ಲಿ ಬೆರೆತು ಹೋಗಿರುತ್ತೆ. ಮತ್ತು ಆಲೋಚನೆಗಳು ಅಂತ ಹೇಳಿದಾಗ ಅವುಗಳಲ್ಲಿ 3 ರೀತಿಯ ಗುಣಗಳು ಕೂಡ ಸೇರಿರುತ್ತವೆ. ಈಗ ಮನಸ್ಸನ್ನ ಪರಿಶುದ್ಧವಾಗಿಟ್ಕೋಬೇಕು ಅಂತ ಹೇಳಿ ಎಲ್ಲವನ್ನ ಬೇರ್ಪಡಿಸಿ ಮನಸ್ಸನ್ನ ಶುದ್ಧ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಇರುವಂತಹ ಉಪಾಯ ಯಾವುದು? ಹೇಗೆ ಮನಸ್ಸನ್ನ ಈ ಆಲೋಚನೆಗಳು ಹಾಗೂ ಗುಣಗಳಿಂದ ಬೇರ್ಪಡಿಸಿ ನಿರ್ಮಲವಾಗಿ ಇಟ್ಕೋಬಹುದು? ಅದಕ್ಕೆ ಮಾರ್ಗ ಏನು ಎಂಬಂತಹ ಪ್ರಶ್ನೆಯನ್ನ ಸನಕಾದಿಗಳು ಬ್ರಹ್ಮದೇವರಲ್ಲಿ ಮಾಡಿರ್ತಾರೆ. ಆ ಕ್ಷಣದಲ್ಲಿ ಬ್ರಹ್ಮದೇವರಿಗೆ ಇದಕ್ಕೆ ಪರಿಹಾರ ಕೊಡಕ್ಕೆ ಆಗದೇ ಇರೋದ್ರಿಂದ ಪರಮಾತ್ಮ ಶ್ರೀಕೃಷ್ಣನನ್ನ ಅವರು ಪ್ರಾರ್ಥನೆ ಮಾಡ್ತಾರೆ. ಆಗ ಪರಮಾತ್ಮ ಅಲ್ಲಿಗೆ ಬಂದಾಗ ಸನಕಾದಿಗಳನ್ನ ಕುರಿತು ನಿಮ್ಮ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಪರಮಾತ್ಮ ಅಲ್ಲಿಗೆ ಹಂಸರೂಪದಿಂದ ಬಂದಿರ್ತಾರೆ. ಹಂಸರೂಪ ಅಂತಂದ್ರೆ ಅದು ಶುದ್ಧ ರೂಪವನ್ನ ಹಂಸರೂಪ ಅಂತ ಹೇಳ್ತಾರೆ, ಶುದ್ಧ ಸ್ವರೂಪ. ಸೊ ಶುದ್ಧ ಸ್ವರೂಪದಲ್ಲಿ ಸನಕಾದಿಗಳ ಬಳಿಗೆ ಬಂದು ಪರಮಾತ್ಮ ಶ್ರೀಕೃಷ್ಣ ಮಾತನಾಡ್ತಾನೆ. ಸನಕಾದಿಗಳನ್ನ ಅವರಿಗೆ ಉತ್ತರ ಕೊಡೋದಕ್ಕೆ ಮುಂಚೆ ಬಂದಿರುವಂತಹ ಈ ಹಂಸರೂಪಿ ಯಾರು ಅನ್ನೋದು ಸನಕಾದಿಗಳಿಗೆ ಗೊತ್ತಾಗದೇ ಇದ್ದಿದ್ರಿಂದ ನೀನು ಯಾರು ಅನ್ನುವಂತಹ ಪ್ರಶ್ನೆಯನ್ನೇ ಮಾಡ್ತಾರೆ. ಆಗ ಪರಮಾತ್ಮ ಹೇಳ್ತಾನೆ, ನಿಮ್ಮ ಪ್ರಶ್ನೆ ಆತ್ಮನನ್ನು ಕುರಿತು ಆಗಿದೆ. ಸೊ ಆತ್ಮನ ಆಧಾರದಿಂದಲೇ ನಾನು ಇದಕ್ಕೆ ಈಗ ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿ ಮನಸ್ಸಿನಲ್ಲಿ ಬೆರೆತಿರುವಂತಹ ಆಲೋಚನೆಗಳನ್ನು ಹೇಗೆ ಬೇರೆ ಮಾಡಬೇಕು, ಮನಸ್ಸನ್ನು ಹೇಗೆ ಪರಿಶುದ್ಧವಾಗಿ ಇಟ್ಕೋಬೇಕು ಅನ್ನುವಂತಹದನ್ನ ತಿಳಿಸಿ ಅವುಗಳಲ್ಲಿ ಮುಖ್ಯವಾಗಿ ಅನೇಕ ಸಿಚುವೇಶನ್ಸ್ಗಳು, ಸನ್ನಿವೇಶಗಳು ನಮ್ಮ ಎಚ್ಚರದ ಸಮಯದಲ್ಲಿ ಜಾಗೃತಾವಸ್ಥೆ ಅಂತ ಹೇಳ್ತೀವಿ. ಈ ಒಂದು ಎಚ್ಚರದ ಅವಸ್ಥೆಯಲ್ಲಿ
ಅನೇಕ ಸನ್ನಿವೇಶಗಳು ಬರುತ್ತವೆ. ಅವುಗಳಲ್ಲಿ ಅನೇಕಗಳನ್ನು ನಾವು ಸರಿಪಡಿಸುವಂತಹ ಅವಕಾಶಗಳು ಕೂಡ ನಮ್ಮದಾಗಿರುತ್ತೆ. ಆದರೆ ನಾವೇ ಗಮನ ಹರಿಸಿ ಅವುಗಳ ಆ ಒಂದು ಅಲ್ಲಿ ಇರುವಂತಹ ಕೆಲವು ಸನ್ನಿವೇಶಗಳನ್ನ ಬದಲಾಯಿಸುವಂತಹ ಅವಕಾಶ ಇದ್ರೂ ಕೂಡ ಹೆಚ್ಚು ಗಮನವನ್ನ ಕೊಡದೆ ಅವುಗಳನ್ನು ಉಪೇಕ್ಷೆ ಮಾಡಿರ್ತೀವಿ. ಆಮೇಲೆ ಅವುಗಳಿಗಾಗಿ ನಾವು ಪರಿತಪಿಸ್ತೀವಿ. ಹೀಗೆ ಅನೇಕಗಳನ್ನ ನಾವು ಕಂಟ್ರೋಲ್ ಮಾಡುವಂತಹದ್ದು ಇದ್ರೂ ಕೂಡ ಅವುಗಳನ್ನ ಕಂಟ್ರೋಲ್ ಮಾಡೋದಿಲ್ಲ. ಸೊ ಎಚ್ಚರದಲ್ಲಿ ಏನಾಗುತ್ತೆ, ಹೀಗೆ ಅನೇಕಗಳನ್ನ ನಾವು ಕಂಟ್ರೋಲ್ ಮಾಡುವಂತಹ ಅವಕಾಶಗಳಿದ್ದಾಗ ಇಟ್ ಈಸ್ ಎನ್ ಆಪರ್ಚುನಿಟಿ ಟು ಟ್ರೈನ್ ಅವರ್ ಮೈಂಡ್. ನಮ್ಮ ಮನಸ್ಸಿಗೆ ನಾವು ಒಂದು ಇನ್ಸ್ಟ್ರಕ್ಷನ್ಸ್ ಕೊಡುವಂತಹ ಅವಕಾಶ ಕೂಡ ಅಲ್ಲಿರುತ್ತೆ. ಮನಸ್ಸಿಗೆ ಅನೇಕಗಳನ್ನ ತಿಳಿಸ್ಕೊಡುವಂತಹ ಸಂದರ್ಭ ಅದು. ಆದರೆ ಯಾವಾಗ ಅಲ್ಲಿ ಸೃಷ್ಟಿಯಾದಂತಹ ಸನ್ನಿವೇಶಗಳನ್ನು ನಾವು ಉಪೇಕ್ಷೆ ಮಾಡ್ತೀವಿ, ಆಗ ನಾವು ನಮ್ಮ ಮನಸ್ಸನ್ನು ಕೂಡ ನಾವು ತಿದ್ದೋದಕ್ಕೆ ಆಗೋದಿಲ್ಲ. ಸೊ ಹೀಗೆ ಸಿಕ್ಕ ಅವಕಾಶಗಳನ್ನು ನಾವು ಉಪಯೋಗಿಸಿಕೊಳ್ಳದೆ ಆಮೇಲೆ ಅದಕ್ಕಾಗಿ ನಾವು ವಿ ರಿಪೆಂಟ್ ಮತ್ತು ಬೇಡದ ಅನೇಕಗಳನ್ನು ನಾವು ನಮ್ಮ ಎಚ್ಚರದಲ್ಲಿ ತುಂಬ್ಕೋತೀವಿ. ಬೇಡದ ಅನೇಕಗಳು ಅಂತಂದ್ಮೇಲೆ ಯಾಕೆ ಅವುಗಳನ್ನು ನಾವು ನಮ್ಮ ಮನಸ್ಸಿನಲ್ಲಿ ತುಂಬ್ಕೋತೀವಿ ಅಂತಂದ್ರೆ, ಆ ಅನೇಕಗಳ ಬಗ್ಗೆ ನಾವು ಗಮನವನ್ನ ಹರಿಸೋದಿಲ್ಲ. ಎಷ್ಟೋ ಸಮಯದ ಬಳಿಕ ಇದು ನನಗೆ ಬೇಕಿರಲಿಲ್ಲ ಅನ್ನುವಂತಹದ್ದು ಗೊತ್ತಾಗುತ್ತೆ. ಆದರೆ ಅಷ್ಟೊತ್ತಿಗಾಗಲೇ ಪರಿಸ್ಥಿತಿ ಕೈ ಮೀರಿ ಅನೇಕಗಳನ್ನು ನಾವು ಹೇಗೆ ಬೇಡದ ವಸ್ತುಗಳನ್ನು ಕೂಡ ನಾವು ಪ್ಯಾಕ್ ಮಾಡ್ಕೋತೀವಿ, ನಮ್ಮದೇ ಲಗೇಜು ಅಂತ ಹೇಳಿ, ಹೇಗಿದ್ರೂ ಜಾಗ ಇದೆಯಲ್ಲ, ಇದು ಇರಲಿ, ಬೇಕೋ ಬೇಡವೋ ಆಮೇಲೆ ಡಿಸೈಡ್ ಮಾಡೋದ್ರಾಯ್ತು ಅಂತ ಹೇಳಿ ಅನೇಕಗಳನ್ನು ನಾವು ನಮ್ಮ ಲಗೇಜಲ್ಲಿ ತುಂಬ್ಕೋತೀವಿ. ಆದರೆ ಲಗೇಜ್ ಬ್ಯಾಗ್ನಲ್ಲಿ ಆ ರೀತಿ ತುಂಬ್ಕೋಬೇಕಾದ್ರೆ ನಮಗೆ ಒಂದು ಸತ್ಯವನ್ನು ನಾವು ಮರೆತಿರ್ತೀವಿ. ಆ ಲಗೇಜ್ನ ನಾನೇ ಹೊರಬೇಕು ಅನ್ನುವಂತಹ ಒಂದು ಸತ್ಯವನ್ನು ನಾವು ಮರೆತಿರ್ತೀವಿ. ಹೇಗೂ ಅಲ್ಲಿ ಜಾಗ ಇದೆ, ತುಂಬಿಕೊಂಡ್ರಾಯ್ತು. ಈ ರೀತಿ ಯೋಚನೆ ಮಾಡಿ ಬೇಡದ ಅನೇಕಗಳನ್ನು ನಾವೇ ಪ್ಯಾಕ್ ಮಾಡಿ ಮುಂದೆ ನಾವೇ ಪ್ಯಾಕ್ ಮಾಡಿಕೊಂಡಂತಹ ಲಗೇಜ್ ಅನ್ನು ನಾವೇ ಹೊರಬೇಕಾಗುತ್ತೆ. ಸೊ ಇಲ್ಲಿ ಭಗವಂತ ಕೊಡ್ತಾ ಇರುವಂತಹ ಮೆಸೇಜ್ ಏನು ಅಂತಂದ್ರೆ, ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಲೈಫ್. ನಮ್ಮ ಮನಸ್ಸಿಗೆ ಒಂದು ಸ್ವಭಾವ ಇದೆ. ಮನಸ್ಸು ಏನ್ ಮಾಡುತ್ತೆ ಅಂತಂದ್ರೆ, ತನ್ನ ಸುತ್ತಮುತ್ತ ಇರುವಂತಹ ಅನೇಕ ಘಟನೆಗಳನ್ನ ಅದು ನೋಡ್ತಾ ಇರುತ್ತವೆ. ನೋಡಿದಂತಹ ಮನಸ್ಸು ಅದು ತನಗೆ ಸಂಬಂಧಪಟ್ಟಿದೆಯೋ ಇಲ್ವೋ, ಆದರೂ ಕೂಡ ಅವುಗಳಲ್ಲಿ ಮೂಗು ತೂರಿಸುವಂತಹ ಒಂದು ಸ್ವಭಾವವನ್ನು ನಮ್ಮ ಮನಸ್ಸು ಕಲಿತಿರುತ್ತೆ. ಅದು ಬೇಕೋ ಬೇಡವೋ ಅದರ ಬಗ್ಗೆ ಗಮನವನ್ನೇ ಕೊಡೋದಿಲ್ಲ. ಒಟ್ಟಿನಲ್ಲಿ ಮನಸ್ಸಿನ ಸ್ವಭಾವ ಅಂತಂದ್ರೆ ಅವೆಲ್ಲವುಗಳನ್ನ ನಾನು ತಿಳ್ಕೋಬೇಕು. ಈ ಒಂದು ಸ್ವಭಾವ ಮನಸ್ಸು ಬೆಳೆಸ್ಕೊಂಡಿರೋದ್ರಿಂದ ತನ್ನ ಸುತ್ತಮುತ್ತಲೂ ನಡೆಯುವಂತಹ ಅನೇಕ ವಿಷಯ ಹಾಗೂ ಘಟನೆಗಳನ್ನ ಅದು ನೋಡ್ತಾ ಇರುತ್ತಲ್ಲ, ಅವೆಲ್ಲವನ್ನ ಅದು ಸ್ವೀಕರಿಸ್ತಾ ಹೋಗುತ್ತೆ. ಇಟ್ ಈಸ್ ಎ ಸಾರ್ಟ್ ಆಫ್ ಫುಡ್ ಫಾರ್ ದಿ ಮೈಂಡ್. ಮತ್ತು ಮನಸ್ಸು ಈ ರೀತಿಯಲ್ಲೇ ತನ್ನ ಬೆಳವಣಿಗೆಯನ್ನು ಕಂಡುಕೊಳ್ಳುತ್ತೆ. ಸಿಕ್ಕಂತಹ ಎಲ್ಲವುಗಳನ್ನ ಮನಸ್ಸು ಲೋಡ್ ಮಾಡ್ಕೋತಾ ಹೋಗುತ್ತೆ. ಅದು ಏನೇ ಆಗಿರಲಿ, ಒಟ್ಟಿನಲ್ಲಿ ಎಲ್ಲವುಗಳನ್ನ ತನ್ನಲ್ಲಿ ತುಂಬಿಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ವೇದಾಂತ ಬಹಳ ಸ್ಪಷ್ಟವಾಗಿ ಒಂದು ಎಚ್ಚರಿಕೆಯನ್ನು ಕೊಡುತ್ತೆ. ಒನ್ ಶುಡ್ ಹ್ಯಾವ್ ಎ ಕಂಟ್ರೋಲ್ ಓವರ್ ದಿ ಮೈಂಡ್ ಅಂತ ಅನೇಕ ಸಂದರ್ಭಗಳಲ್ಲಿ ನಮ್ಮ ವೇದಾಂತ ಶಾಸ್ತ್ರ, ನಮ್ಮ ಗುರು ಆಚಾರ್ಯ ಇವರೆಲ್ಲ ಎಚ್ಚರಿಸ್ತಾ ಇರ್ತಾರೆ. ನಿನಗೆ ಸಂಬಂಧಪಟ್ಟಿಲ್ಲದೆ ಇರುವಂತಹ ವಿಚಾರದಲ್ಲಿ ನೀನು ಮೂಗು ತೂರಿಸಬೇಡ. ಸೊ ಹೀಗಾಗಬೇಕು ಅಂತಂದ್ರೆ, ಟು ಹ್ಯಾವ್ ದಿಸ್ ಕಂಟ್ರೋಲ್ ಒನ್ ಶುಡ್ ಹ್ಯಾವ್ ದಿ ಮೆಚ್ಯೂರ್ಡ್ ಮೈಂಡ್. ಮನಸ್ಸಿನ ಪಕ್ವತೆ ಅಂತ ಹೇಳ್ತಾರೆ, ಮೆಚ್ಯೂರಿಟಿ ಆಫ್ ದಿ ಮೈಂಡ್ ಅಂತ ಹೇಳ್ತಾರೆ. ಮತ್ತು ಶಾಸ್ತ್ರದಲ್ಲಿ ಇದನ್ನ ನಿಯಮ ಅಂತ ಕರೀತಾರೆ.
ಸೊ ನಿಯಮ ಅಂತಂದ್ರೆ ಟು ರೆಗ್ಯುಲೇಟ್ ವಾಟ್ ಗೋಸ್ ಇನ್ ಟು ದ ಮೈಂಡ್ ಈಸ್ ಟು ಬಿ ರೆಗ್ಯುಲೇಟೆಡ್. ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಉದಾಹರಣೆಗೆ ನಾವು ಒಂದು ಮದುವೆ ಮನೆಗೆ ಹೋಗ್ತೀವಿ, ಊಟದ ಸಮಯ, ಪಂಕ್ತಿ ಭೋಜನ ಅಂತ ಹೇಳಿ ಆ ಡೈನಿಂಗ್ ಹಾಲ್ ಅಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಂತಹ ವ್ಯವಸ್ಥೆ ಇರುತ್ತೆ. ಸೊ ಎಲ್ಲ ಕೂತ್ಕೋತೀವಿ, ಎಲ್ರಿಗೂ ಬಾಳೆ ಎಲೆ ಹಾಕ್ತಾರೆ. ಆ ಮದುವೆನಲ್ಲಿ ಮಾಡಿರುವಂತಹ ಅಷ್ಟು ಪದಾರ್ಥಗಳನ್ನು ತಂದು ಬಡಿಸ್ತಾರೆ. ಒಂದಾದ್ಮೇಲೆ ಒಂದು ಮಾಡಿರುವಂತಹ ಎಲ್ಲ ಪದಾರ್ಥಗಳನ್ನು ನಮಗೆ ಊಟ ಮಾಡೋದಕ್ಕೆ ಬಡಿಸ್ತಾರೆ. ನಾವು ಅಲ್ಲಿರುವಂತಹ ಎಲ್ಲವನ್ನ ನಮಗೆ ತಿನ್ನುವಷ್ಟು ಶಕ್ತಿ ಇರೋದಿಲ್ಲ. ಮತ್ತು ನಾವು ಹೇಗೆ ಊಟ ಮಾಡ್ತಾ ಇದ್ದೀವಿ, ನಾವೇನು ಊಟ ಮಾಡಬೇಕು ಅನ್ನುವಂತಹದ್ದನ್ನ ಗಮನಿಸೋದಕ್ಕೆ ಅಲ್ಲಿ ನಮ್ಮ ಸಂಬಂಧಿಕರು ಇರ್ತಾರೆ. ಅವ್ರು ಬರ್ತಾರೆ, ಹೇಳ್ತಾರೆ ಸಂಕೋಚ ಪಟ್ಕೋಬೇಡಿ, ಇನ್ನೊಂದು ಸ್ವಲ್ಪ ಹಾಕಿಸ್ಕೊಳ್ಳಿ. ನಮಗೆ ಬೇಡ ಅಂತ ಹೇಳಿದ್ರು ಕೂಡ ಬಲವಂತವಾಗಿ ಹಾಕಿಸ್ತಾರೆ. ಆಮೇಲೆ ಎಷ್ಟೋ ಸಂದರ್ಭಗಳಲ್ಲಿ ನನಗೆ ಇದು ಆಗೋದಿಲ್ಲ, ನಾ ಇದನ್ನ ತಿನ್ನಬಾರ್ದು ಅಂತ ನನಗೆ ಗೊತ್ತಿದ್ರೂ ಕೂಡ ಆ ಒಂದು ರುಚಿಯ ಸೆಳೆತಕ್ಕೆ ಒಳಗಾಗಿ ನನ್ನ ಆರೋಗ್ಯಕ್ಕೆ ಅದು ಒಳ್ಳೆಯದಲ್ಲ ಅಂತ ಗೊತ್ತಿದ್ರೂ ಕೂಡ ಅದನ್ನ ಊಟ ಮಾಡುವಂತಹದ್ದು. ಒಟ್ಟಿನಲ್ಲಿ ಮದುವೆನಲ್ಲಿ ಮಾಡಿರುವಂತಹ ಅಷ್ಟು ಐಟಮ್ಸ್ಗಳನ್ನ ಹಾಕಿಸ್ಕೋತೀವಿ. ಆಗದೇ ಇಲ್ಲ ಅನ್ನುವಂತಹದ್ದನ್ನ ಎಲೆನಲ್ಲೇ ಬಿಸಾಕ್ತೀವಿ. ಉಳಿದ ಎಲ್ಲವುಗಳನ್ನ ನಾವು ತಿಂತೀವಿ. ಅವುಗಳಲ್ಲಿ ಎಷ್ಟೋ ನಮಗೆ ಬೇಡವಾಗಿರುತ್ತೆ. ಆದರೆ ಮತ್ತೆ ಕೆಲವು ಕಡೆ ಏನಾಗುತ್ತೆ, ಇದೇ ತರ ಫಂಕ್ಷನ್ ಅಲ್ಲಿ ಬಫೆ ಅಂತ ಒಂದು ಸಿಸ್ಟಮ್ ಅರೇಂಜ್ ಮಾಡಿರ್ತಾರೆ. ಅಲ್ಲಿ ಏನು ಅಂತಂದ್ರೆ ಮಾಡಿರುವಂತಹ ಎಲ್ಲಾ ಪದಾರ್ಥಗಳನ್ನ ಒಂದ್ ಕಡೆ ಜೋಡಿಸಿರ್ತಾರೆ. ನಾವೇ ನಮ್ಮ ಊಟದ ತಟ್ಟೆಯನ್ನ ಅಲ್ಲಿಗೆ ತಗೊಂಡು ಹೋಗಿ ನಮಗೆ ಯಾವುದು ಬೇಕು, ಎಷ್ಟು ಬೇಕು ಅಷ್ಟನ್ನು ಹಾಕಿಸ್ಕೊಳ್ಳುವಂತಹದ್ದು. ಮತ್ತು ಅಲ್ಲಿ ನಮಗೆ ಬಲವಂತ ಮಾಡೋದಕ್ಕೆ ಯಾರೂ ಇರೋದಿಲ್ಲ. ನೀವು ತಿನ್ನಲೇಬೇಕು ಅಂತ ಹೇಳಿ ಹಠ ಮಾಡೋದಕ್ಕೆ ಯಾರೂ ಇರೋದಿಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಹಾಕಿಸ್ಕೊಂಡು ತಿನ್ನುವಂತಹದ್ದು. ಆದರೆ ಪಂಕ್ತಿ ಭೋಜನ ಅಂತ ಹೇಳಿ ನಾವು ಬಾಳೆ ಎಲೆ ಹಾಕಿಸ್ಕೊಂಡು ಅಲ್ಲಿ ಊಟ ಮಾಡಿದಾಗ ಏನಾಗುತ್ತೆ, ಅನೇಕಗಳನ್ನ ನಮಗೆ ಆಗೋದಿಲ್ಲ ಅನ್ನುವಂತಹದ್ದನ್ನ ಕೂಡ ನಾವು ತಿಂದಾಗ ಏನಾಗುತ್ತೆ, ಅಲ್ಲಿ ಅನೇಕಗಳನ್ನ ನಾವು ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ವಿ ಮೇ ನಾಟ್ ಬಿ ಏಬಲ್ ಟು ಡೈಜೆಸ್ಟ್. ಆಗೇನಾಗುತ್ತೆ, ಅಜೀರ್ಣ, ಅಸಿಡಿಟಿ ಇತ್ಯಾದಿ ಇವೆಲ್ಲ ಆಗುತ್ತೆ. ಎಕ್ಸಾಕ್ಟ್ಲಿ ಲೈಕ್ ದಿಸ್ ನಮ್ಮ ಮನಸ್ಸು ಅಂತ ಹೇಳಿದಾಗ ನಮ್ಮ ಮನಸ್ಸಿಗೆ ಕೂಡ ಜಗತ್ತಿನಲ್ಲಿರುವಂತಹ ಎಲ್ಲಾ ವಿಷಯಗಳು ಬೇಕು ಅನ್ನುವಂತಹ ನಿಯಮ ಏನಿಲ್ಲ. ಆದರೆ ಮನಸ್ಸಿನ ಸ್ವಭಾವ ಅದು ಎಲ್ಲವನ್ನ ತನ್ನಲ್ಲಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತೆ. ಮನಸ್ಸು ಹಾಗೆ ಮಾಡುತ್ತೆ ಅಂತ ಹೇಳಿ ಮನಸ್ಸಿಗೆ ಎಲ್ಲಾ ವಿಷಯವನ್ನು ನಾವು ಕೊಡ್ತಾ ಹೋದ್ರೆ ಮನಸ್ಸು ಅವುಗಳ ಮೇಲೆ ಒಂದು ಹತೋಟಿಯನ್ನ ಸಾಧಿಸೋದಿಲ್ಲ. ಆಗೇನಾಗುತ್ತೆ, ಮನಸ್ಸನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಮತ್ತು ಮನಸ್ಸು ಕೂಡ ಅಲ್ಲಿರುವಂತಹ ಎಲ್ಲ ಆಲೋಚನೆಗಳನ್ನ ಸರಿಯಾಗಿ ಸಂಸ್ಕರಿಸೋದಕ್ಕಾಗೋದಿಲ್ಲ. ಆಗೇನಾಗುತ್ತೆ, ಮೈಂಡ್ ಇಸ್ ಡಿಸ್ಟರ್ಬ್ಡ್ ಅಂತ ಹೇಳ್ತೀವಿ. ಯಾಕೋ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಆಸಕ್ತಿ ಇಲ್ಲ, ಐ ಆಮ್ ನಾಟ್ ಫೈನ್, ಹೀಗೆಲ್ಲ ನಾವು ಹೇಳ್ತೀವಿ. So who is responsible for this? We are responsible. ಹೇಗೆ ಆಹಾರವನ್ನ ಎಷ್ಟು ತಗೋಬೇಕು, ಎಷ್ಟು ತಿಂದರೆ ನನ್ನ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದನ್ನು ನಾ ಹೇಗೆ ಡಿಸೈಡ್ ಮಾಡ್ತೀನಿ, ಅದೇ ರೀತಿಯಲ್ಲಿ ನಮ್ಮ ಮನಸ್ಸಿಗೆ ಯಾವ ವಿಷಯವನ್ನ ಕೊಡಬೇಕು, ಯಾವ ವಿಷಯನ್ನ ಕೊಡಬಾರದು. ಸೊ ಆವಾಗ
ಪಕ್ವವಾದ ಮನಸ್ಸನ್ನು ಇದನ್ನು ನಿರ್ಧರಿಸಿ ತನಗೆ ಬೇಕಾದದ್ದನ್ನು ಮಾತ್ರ ಮನಸ್ಸು ತನ್ನೊಳಗಡೆ ಬಿಟ್ಕೊಳ್ಳುತ್ತೆ, ಬೇಡದ್ದನ್ನು ಹೊರ ಹಾಕುತ್ತೆ. ಸೊ ಲೋಕದ ವಿಷಯಗಳು ಅಂತಂದಾಗ ಹೆಚ್ಚು ಕಡಿಮೆ 95% ಆಫ್ ದಿ ವಿಷಯಗಳು ಒಂದು ರೀತಿಯಲ್ಲಿ ಯಾಂತ್ರಿಕವಾಗಿ ನಮ್ಮ ಮನಸ್ಸಿನೊಳಗಡೆ ಹೋಗುತ್ತೆ. ಇಟ್ಸ್ ಎ ಮೆಕ್ಯಾನಿಕಲ್ ಪ್ರೋಸೆಸ್ ದಟ್ ವಿ ಕೀಪ್ ಗ್ಯಾದರಿಂಗ್ ಇಟ್, ವೆದರ್ ಇಟ್ ಈಸ್ ರಿಕ್ವೈರ್ಡ್ ಆರ್ ನಾಟ್, ವಿ ವಿಲ್ ನಾಟ್ ಥಿಂಕ್ ಆಫ್ ಇಟ್. ಇದೊಂದೇ ಕಾರಣದಿಂದ ಮನಸ್ಸಿನಲ್ಲಿ ತುಂಬಿರುವಂತಹ ಆಲೋಚನೆಗಳು ಮತ್ತು ಆಲೋಚನೆಗಳಲ್ಲಿ ಬೆರೆತಂತಹ 3 ರೀತಿಯ ಗುಣಗಳು ಇವೆಲ್ಲ ಒಂದಕ್ಕೊಂದು ಹೆಚ್ಚು ಮನಸ್ಸಿನೊಳಗಡೆ ಸೇರಿಕೊಂಡಾಗ ಅದನ್ನು ಬೇರ್ಪಡಿಸಲಿಕ್ಕೆ ಆಗದೆ ನಮ್ಮ ನೆಮ್ಮದಿಯನ್ನು, ನಮ್ಮ ಶಾಂತಿಯನ್ನ ನಾವೇ ಹಾಳು ಮಾಡ್ಕೋತೀವಿ. ಈಕ್ಷಿತ ವಿಭ್ರಮವಿದಂ ಮನಸೋ ವಿಲಾಸಂ ದೃಷ್ಟಂ ವಿಸಷ್ಟಮತಿ ಲೋಲಮಲಾತ ಚಕ್ರಂ. ಭಗವಂತ ಇಲ್ಲಿ ಮತ್ತೊಂದು ಸತ್ಯವನ್ನು ಕೂಡ ಹೇಳ್ತಾ ಇದ್ದಾನೆ. ಭ್ರಮೆ ಎನ್ನುವಂತಹದ್ದು ಜೀವಿಗೆ ಸತ್ಯದಂತೆಯೇ ಗೋಚರಿಸುತ್ತೆ. ಇಟ್ ಇಸ್ ಕಾಲ್ಡ್ ಮೋಹ. ಆಗ ಅವನು ಕೆಲವುಗಳನ್ನು ವಿಮರ್ಶೆ ಮಾಡೋದೇ ಇಲ್ಲ. ಅನೇಕ ವೇಳೆ ಈ ಭ್ರಮೆ ಎನ್ನುವಂತಹದ್ದು ಅವನಿಗೆ ಸತ್ಯದಂತೆ ಕಾಣಿಸಿರೋದ್ರಿಂದ ಈ ವಿಷಯದಲ್ಲಿ ಅವನಿಗೆ ಯಾವ ರೀತಿಯ ಅನುಮಾನ ಕೂಡ ಉಂಟಾಗುವುದಿಲ್ಲ. ಸೊ ಜೀವಿ ಏನ್ ಮಾಡ್ತಾನೆ, ತನ್ನ ಕಣ್ಣೆದುರಿಗೆ ಕಂಡು ಬಂದಂತಹ ದೃಶ್ಯ ಪ್ರಪಂಚವನ್ನ ನೋಡ್ತಾನೆ. ಪ್ರಪಂಚದಲ್ಲಿ ತಾನು ನೋಡಿದಂತಹ ಎಲ್ಲವನ್ನ ನಿಜ ಅಂತ ಭ್ರಮಿಸ್ತಾನೆ. ಬಟ್ ಆಕ್ಚುಲಿ ದ ಎಂಟೈರ್ ದೃಶ್ಯ ಪ್ರಪಂಚ ಈಸ್ ಮನಸ್ಸಿನ ವಿಲಾಸ ಮಾತ್ರವಾಗಿದೆ. ಇದೊಂದು ಭ್ರಮೆ, ಇದು ಸತ್ಯವೇ ಅಲ್ಲ. ಯಾಕೆ ಅಂತಂದ್ರೆ ಜಗತ್ತು ಅಂತ ಹೇಳಿದಾಗ ನಾವೇನ್ ಹೇಳ್ತೀವಿ ಅಂತಂದ್ರೆ ಇದು ಬದಲಾವಣೆಗಳಿಗೆ ಒಳಪಟ್ಟಿದೆ, ಇದು ಜಗತ್ತಿನ ನಿಯಮ. ಬದಲಾವಣೆ ಈಸ್ ಜಗತ್ತಿನ ನಿಯಮ ಅಂತ ಹೇಳ್ಬಿಡ್ತೀವಿ. ನಾವು ಅಲ್ಲಿ ಹೇಳಿರುವಂತಹದ್ದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಸೊ ಬದಲಾವಣೆ ಎನ್ನುವಂತಹದ್ದು ಜಗತ್ತಿನ ನಿಯಮ ಅಷ್ಟು ಹೇಳ್ಬಿಟ್ಟು ನಾವು ಮುಂದುವರೆದು ಬರ್ತೀವಿ. ಆದರೆ ವಿ ಹ್ಯಾವ್ ಟು ಥಿಂಕ್, ವಿ ಹ್ಯಾವ್ ಟು ಅನಲೈಸ್. ನಾವು ವಿಮರ್ಶೆ ಮಾಡಬೇಕು. ಸದಾ ಬದಲಾವಣೆಗೆ ಒಳಪಟ್ಟಿರುವುದರಿಂದ ಈವನ್ ದಿಸ್ ದೃಶ್ಯ ಪ್ರಪಂಚ ಈಸ್ ಆಲ್ಸೋ ಚಂಚಲ. ಪ್ರಪಂಚದಲ್ಲಿ ಸ್ಥಿರತೆಯನ್ನು ನಾವು ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ಗಾಳಿಯಷ್ಟೇ ವೇಗವಾದ ಮನಸ್ಸಿನ ಮೂಲಕವಾದ ಪ್ರಪಂಚ ಈಸ್ ವೆರಿ ವೆರಿ ಚಂಚಲ. ಮನಸ್ಸನ್ನು ಹೇಗೆ ನಾವು ಚಂಚಲ ಅಂತೀವಿ, ಅದೇ ರೀತಿ ದಿಸ್ ಪ್ರಪಂಚ ಈಸ್ ಆಲ್ಸೋ ಚಂಚಲ. ಬಿಕಾಸ್ ದಿಸ್ ಪ್ರಪಂಚ ಮನಸ್ಸಿನ ಮೂಲಕ ನೋಡುವಂತಹದ್ದು. ಮನಸ್ಸೇ ಚಂಚಲ ಅಂದ ಮೇಲೆ ಕಾಣಿಸ್ತಾ ಇರುವಂತಹ ಈ ದೃಶ್ಯ ಪ್ರಪಂಚ ಕೂಡ ಚಂಚಲ. ಸೊ ಜಗತ್ತಿನಲ್ಲಿ ನಾವು ಸ್ಥಿರತೆಯನ್ನು ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ಬದಲಾವಣೆ ಎನ್ನುವಂತಹದ್ದು ಜಗದ ನಿಯಮ ಅಂತ ನಾವು ಕರೆದರೂ ಕೂಡ ಇಟ್ ಈಸ್ ನಥಿಂಗ್ ಬಟ್ ಮನೋವಿಲಾಸ. ಬಹಳ ವೇಗವಾಗಿ ಬದಲಾಗ್ತಾ ಇರುವಂತಹ ಪ್ರಪಂಚ ಈಸ್ ನಥಿಂಗ್ ಬಟ್ ಭ್ರಮೆ ಅಂಡ್ ಇಟ್ ಈಸ್ ಅಸ್ಥಿರ. ಮತ್ತು ಮನಸ್ಸಿನ ವೇಗ ಹೇಗೆ ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಿಲ್ಲವೋ ಅದೇ ರೀತಿಯಲ್ಲಿ ಪ್ರಪಂಚದ ವೇಗ ಅಂತಂದ್ರೆ ಈ ಪ್ರಪಂಚದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳ ವೇಗವನ್ನ ಕೂಡ ನಾವು ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಚಕ್ರದಂತೆ ಇದು ಸುತ್ತಾ ಇರುತ್ತೆ. ಜೊತೆಗೆ ಅದು ಕೂಡ ಎಂದೋ ಒಂದು ದಿನ ನಾಶ ಆಗಲೇಬೇಕು.
ಸೊ ಇಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ. ಏಕಮಾತ್ರ ಪರಮಾತ್ಮನೇ ತನ್ನ ಸಗುಣ ನಿರಾಕಾರ ರೂಪದಿಂದ ಅನೇಕ ರೂಪಗಳಾಗಿ ಪ್ರಕಟಗೊಳ್ತಾ ಇದ್ದಾನೆ. ಪರಮಾತ್ಮ ಅಲೋನ್, he is reflecting in and around in all forms in this world. ಆದರೆ ನೇರವಾಗಿ ಅದನ್ನು ನಾವು ಪರಮಾತ್ಮ ಅಂತ ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಹಾಗೆ? ನೋಡ್ತಾ ಇರುವಂತಹದ್ದೆಲ್ಲವೂ ಪರಮಾತ್ಮನದೇ ಮತ್ತೊಂದು ರೂಪ ಅಂತ ಹೇಳಿದ್ರು ಕೂಡ ಆ ರೂಪಗಳನ್ನ ನೋಡಿ ಅದನ್ನ ಪರಮಾತ್ಮ ಅಂತ ನಾವು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಆಗದೇ ಇಲ್ಲ. ಯಾಕೆ ಅಂತಂದ್ರೆ ಇಟ್ ಈಸ್ ಹಿಸ್ ಮಾಯಾಶಕ್ತಿ. ಅಂಡ್ ಅಗೈನ್ ದಿಸ್ ಮಾಯಾ ಆಫ್ ಭಗವಂತ, ಇಟ್ ಈಸ್ ಲೈಕ್ ಎ ಡ್ರೀಮ್. ಕನಸು ಅಂತ ಹೇಳಿದಾಗ ಕನಸು ಹೇಗೆ ನಿಜವಲ್ಲವೋ ಎಕ್ಸಾಕ್ಟ್ಲಿ ಲೈಕ್ ದಟ್ ಕಾಣ್ತಾ ಇರುವಂತಹ ಪ್ರಪಂಚ ಈಸ್ ನಾಟ್ ರಿಯಲ್. ಆದ್ರೂ ಇಲ್ಲೆಲ್ಲ ಈ ರೀತಿ ಆಗ್ತಾ ಇದ್ದಿಲ್ಲ. ಬದಲಾವಣೆಗಳು, ದೃಶ್ಯ ಪ್ರಪಂಚ ಅಂತ ಹೇಳಿ ಅನೇಕಗಳನ್ನ ನೋಡ್ತಾ ಇದ್ದೀವಿ. ಹಾಗೂ ಅನೇಕಗಳ ಅನುಭವಗಳು ಕೂಡ ನಾವು ಪರಿಚಯ ಮಾಡ್ಕೋತಾ ಇದ್ದೀವಿ. ಇಟ್ಸ್ ಆಲ್ ಬಿಕಾಸ್ ಆಫ್ ದಿ ತ್ರಿಗುಣಾಸ್ ಅಂಡ್ ಅಜ್ಞಾನ. ಸೊ ಮುಖ್ಯವಾಗಿ ಒಬ್ಬ ಸಾಧಕನಲ್ಲಿ ಇರಬೇಕಾದಂತಹ ಲಕ್ಷಣ ಅಂತಂದ್ರೆ ಪ್ರಪಂಚದ ವಿಷಯಗಳಲ್ಲಿ ತೃಷ್ಣರಹಿತನಾಗಿರಬೇಕು. ದಟ್ ಮೀನ್ಸ್ ಲೋಕದ ವಸ್ತು ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದಬಾರದು. ಸಂಪೂರ್ಣವಾಗಿ ಒಬ್ಬ ಸಾಧಕ ಅಂತ ಹೇಳಿದಾಗ ಅವನು ಅಂತರ್ಮುಖಿಯಾಗಿ ಸಂಪೂರ್ಣವಾಗಿ ಉಪರಮನಾಗಿರಬೇಕು. He has to establish himself in the ಆತ್ಮ. ಸೊ ಆತ್ಮನಲ್ಲಿಯೇ ಗಮನವಿಡಲು ಈ ಒಂದು ಅಭ್ಯಾಸವನ್ನ ಮಾಡಬೇಕಾಗತ್ತೆ. ಆಗ ಆತ್ಮಾನಂದವನ್ನ ಅನುಭವಿಸ್ತಾ ಇರುವಂತಹ ಆ ಜೀವಿ ಯಾವ ಕಾಮನೆಯನ್ನು ಹೊಂದೋದಿಲ್ಲ. ಯಾಕೆಂತಂದ್ರೆ ಆತ್ಮನಲ್ಲಿ ರಮಿಸ್ತಾ ಇರುವಂತಹವನಿಗೆ ಅದು ಎಲ್ಲವನ್ನ ಕೊಡುತ್ತೆ. ಅದು ಬಿಟ್ಟು ಮತ್ತೊಂದು ಇನ್ಯಾವುದೋ ಒಂದು ಪ್ರಪಂಚದಲ್ಲಿದೆ, ಜಗತ್ತಿನಲ್ಲಿದೆ ಅನ್ನುವಂತಹ ಆಸಕ್ತಿ ಅವನಲ್ಲಿ ಉಂಟಾಗುವುದಿಲ್ಲ. ದೇಹೋಪಿ ದೈವವಶಕಃ ಖಲು ಕರ್ಮ ಯಾವತ್ತು ಸ್ವಾರಂಭಕಂ ಪ್ರತಿ ಸಮೀಕ್ಷತಾ ಏವ ಸಾಸುಹು ತಂ ಸ ಪ್ರಪಂಚ ಮದಿರೂಢ ಸಮಾಧಿ ಯೋಗ ಸ್ವಾಪ್ನಂ ಪುನರ್ನ ಭಜತೆ ಪ್ರತಿಬದ್ಧ ವಸ್ತು. ಒಬ್ಬ ಜ್ಞಾನಿ ಅಂತಂದ್ರೆ ಯಾರು ಆತ್ಮಜ್ಞಾನವನ್ನ ಸಂಪಾದನೆ ಮಾಡಿರ್ತಾರೆ ಅಂತಹವನನ್ನ ಜ್ಞಾನಿ ಅಂತ ನಮ್ಮ ಶಾಸ್ತ್ರ ಕರೆಯುತ್ತೆ. ಅಂತಹ ಜ್ಞಾನಿಯ ಸ್ಥಿತಿಯನ್ನು ಕುರಿತು ಹೇಳಬೇಕು ಅಂತಂದ್ರೆ ಅವನು ಸದಾ ಸಮಾಧಿ ಸ್ಥಿತಿಲಿ ಇರ್ತಾನೆ. ಸಮಾಧಿ ಸ್ಥಿತಿ ಅಂತಂದ್ರೆ ಅದು ಶುದ್ಧ ಸ್ವರೂಪ ಅಂತ ಹೇಳ್ತಾರೆ. ಆತ್ಮಸ್ಥಿತಿ ಸದಾ ಸಮಾಧಿ ಸ್ಥಿತಿಯಲ್ಲಿ ಇರೋದ್ರಿಂದ ಅವನಿಗೆ ಜಗತ್ತಿನ ಯಾವ ಎಚ್ಚರವೂ ಕೂಡ ಅವನಿಗೆ ಆಗೋದಿಲ್ಲ. ಅವನಿಗೆ ಅನೇಕ ಸತ್ಯಗಳು ಗೊತ್ತಿರುತ್ತೆ. ಅವುಗಳಲ್ಲಿ ತಾನು ಹೊಂದಿರುವಂತಹ ದೇಹ, ಈ ದೇಹ ಅನ್ನುವಂತಹದ್ದು ಈಸ್ ಎ ಟೂಲ್. ಹಾಗೂ ಇದೊಂದು ಪ್ರಾರಬ್ಧದ ಕರ್ಮಫಲ. ಪ್ರಾರಬ್ಧ ಕರ್ಮವನ್ನ ಕಳ್ಕೋಬೇಕು ಅಂತಂದ್ರೆ ದೇರ್ ಈಸ್ ನೋ ಅದರ್ ಉಪಾಯ. ಅದಕ್ಕೆ ಅಂತ ಒಂದು ಶಾರ್ಟ್ ಕಟ್ ಇಲ್ಲ. ಅದನ್ನ ಪ್ರಾರಬ್ಧ ಕರ್ಮವನ್ನ ಅನುಭವಿಸಿಯೇ ಕಳ್ಕೋಬೇಕಾಗುತ್ತೆ. ಈ ಸತ್ಯ ಒಬ್ಬ ಜ್ಞಾನಿಗೆ ಗೊತ್ತಾಗಿರೋದ್ರಿಂದ ತನಗೆ ಸಿಕ್ಕಿರುವಂತಹ ಈ ದೇಹ ಪ್ರಾರಬ್ಧಕ್ಕೆ ಅಧೀನವಾಗಿದೆ.
ಈ ದೇಹ ಪ್ರಾರಬ್ಧಕ್ಕೆ ಅಧೀನವಾಗಿರೋದ್ರಿಂದ ಅಂತಹ ದೇಹ ಈ ಸಾಧಕನಿಗೆ ಈಗ ಸಿಕ್ಕಿದೆ. ಅದರಂತೆ ಪ್ರಾರಬ್ಧ ಕರ್ಮ ಶೇಷವಾಗಿರುವ ತನಕ ಅವನು ಪ್ರಾಣಗಳ ಸಹಿತ ಆ ದೇಹದಲ್ಲಿ ಇರಲೇಬೇಕು. ದರ್ ಇಸ್ ನೋ ಅದರ್ ವೇ. ಆದರೆ ಅವನಿಗೆ ದೇಹದ ಮೇಲಿನ ವ್ಯಾಮೋಹ ಇರೋದಿಲ್ಲ. ವ್ಯಾಮೋಹವನ್ನ ಬಿಟ್ಕೊಟ್ಬಿಟ್ಟಿರ್ತಾನೆ. ದೇಹ ಬಿದ್ದು ಹೋಗುವವರೆಗೂ ಅವನು ತಾಳ್ಮೆಯಿಂದ ಕಾಯ್ತಾ ಇರ್ತಾನೆ. ಇಷ್ಟು ದೊಡ್ಡ ತ್ಯಾಗ ಮತ್ತು ಮನೋಸ್ಥಿತಿ ಅವನಿಗೆ ಹೇಗೆ ಸಿಗುತ್ತೆ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಸಮಾಧಿ ಸ್ಥಿತಿ. ಸೊ ಬಹಳ ದೃಢವಾಗಿ ಈ ಸಮಾಧಿ ಸ್ಥಿತಿಯಲ್ಲಿದ್ದು ದೇಹದ ಧರ್ಮವನ್ನ ದೇಹವೇ ಮಾಡಿಕೊಳ್ಳಲು ದೇಹಕ್ಕೆ ಅನುವು ಮಾಡಿಕೊಟ್ಟಿರ್ತಾನೆ. ಅವನಿಗೆ ಮತ್ತೆ ಈ ಪ್ರಪಂಚದಲ್ಲಿ ಗುಣಗಳಿಂದ ಹೊಂದಿರುವಂತಹ ದೇಹ ಬೇಕಾಗೋದಿಲ್ಲ. ಅಂತಹ ದೇಹವನ್ನು ಅವನು ಮತ್ತೆ ಸ್ವೀಕರಿಸೋದೂ ಇಲ್ಲ. ಸಂಪೂರ್ಣವಾಗಿ ಪರಮಾತ್ಮ ತತ್ವವನ್ನ ಹೊಂದಿರ್ತಾನೆ. ಇದು ಹೇಗೆ ಅಂತಂದ್ರೆ, ಕನಸಿನಿಂದ ಎಚ್ಚರಕ್ಕೆ ಬಂದ ಮೇಲೆ ಹೇಗೆ ಕನಸಿಗೆ ನಾವು ಬೆಲೆ ಕೊಡೋದಿಲ್ವೋ ಆ ರೀತಿಯಲ್ಲಿ ಈ ದೇಹದ ಬಗ್ಗೆ ಸಂಪೂರ್ಣ ಅರಿವು ಅವನಿಗೆ ಗೊತ್ತಾದ ಮೇಲೆ ದೇಹದ ಮೇಲಿನ ವ್ಯಾಮೋಹ ಅವನಿಗಿರೋದಿಲ್ಲ. ಸ್ವಪ್ನದ ಮಾತುಗಳನ್ನು ಹೇಗೆ ನಾವು ಸ್ವೀಕರಿಸಿದಿಲ್ವೋ ಆ ರೀತಿಯಲ್ಲಿ ದೇಹವನ್ನ ದೇಹಕ್ಕೆ ಬಿಟ್ಕೊಟ್ಬಿಡ್ತಾರೆ. ದೇಹದ ಧರ್ಮ ತಾನೇ ಮಾಡ್ಕೊಂಡು ಹೋಗ್ಲಿ ಅಂತ ಅದರ ಮೇಲಿನ ವ್ಯಾಮೋಹವನ್ನು ಬಿಟ್ಕೊಟ್ಬಿಟ್ಟಿರ್ತಾರೆ. ಅರ್ಥಾತ್ ಅಜ್ಞಾನವನ್ನ ಅವನ ಹತ್ತಿರಕ್ಕೆ ಬರಮಾಡ್ಕೊಳ್ಳೋದಿಲ್ಲ. ಯಾಕೆ ಅಜ್ಞಾನ ಅವನ ಹತ್ರ ಬರೋದಿಲ್ಲ ಅಂತಂದ್ರೆ ಬಿಕಾಸ್ ಆಫ್ ಜ್ಞಾನ. ಅವನ ಸ್ಥಿತಿಯನ್ನ ಶುದ್ಧ ಸ್ವರೂಪ ಅಂತ ಕರೆದಿರೋದ್ರಿಂದ ಅವನು ಆತ್ಮನಲ್ಲಿ ಪರಮಾತ್ಮನಲ್ಲಿ ದೃಢವಾಗಿ ನಿಂತಿರ್ತಾನೆ. ಸಚ್ ಎ ಪರ್ಸನ್ ಇಸ್ ಕಾಲ್ಡ್ ಯೋಗ ಪುರುಷ. ಅಂತಹವನಿಗೆ ಪ್ರಪಂಚದಿಂದ ಏನೂ ಆಗ್ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಅವನು ಈ ಪ್ರಪಂಚಕ್ಕೆ ಬಂದಿರೋದ್ರಿಂದ ಲೋಕದ ಕಲ್ಯಾಣ ಕಾರ್ಯಗಳನ್ನ ಜಗತ್ತಿಗೆ ಅವನೇ ಮಾಡಿಕೊಡ್ತಾನೆ. ಅವನಿಂದ ಜಗತ್ತಿಗೆ ಉಪಯೋಗ ಇದೆ ಹೊರತು ಜಗತ್ತಿನಿಂದ ಅವನಿಗೆ ಯಾವ ಉಪಯೋಗವೂ ಇಲ್ಲ. ಅಂಡ್ ಪರಮಾತ್ಮ ಹಿ ಕಂಟಿನ್ಯೂಸ್ ಟು ಅಡ್ವೈಸ್ ಸನಕಾದಿಗಳು. ಎಲೈ ಬ್ರಾಹ್ಮಣರೇ, ಶಾಸ್ತ್ರದಲ್ಲಿ ತಿಳಿಸಿರುವಂತಹ ಕೆಲವು ಸತ್ಯಗಳನ್ನ, ಸಾಂಖ್ಯ ಮತ್ತು ಯೋಗದ ವಿಷಯಗಳನ್ನ ನಾನು ನಿಮಗೆ ತಿಳಿಸಿದ್ದೀನಿ. ನಿಮಗೆ ಆತ್ಮ ಮತ್ತು ಮೋಕ್ಷ ಧರ್ಮದ ಜ್ಞಾನ ಬೇಕಿತ್ತು. ಸೊ ನಿಮ್ಮ ಪ್ರಶ್ನೆಯಲ್ಲಿ ಅದು ಅಡಗಿತ್ತು. ಅವುಗಳನ್ನು ಕೂಡ ನಾನು ತಿಳಿಸಿಕೊಟ್ಟಿದ್ದೀನಿ. ನಿಮ್ಮ ಪ್ರಶ್ನೆಯೇ ಆತ್ಮದಿಂದ ಕೂಡಿತ್ತು. ಅದಕ್ಕೆ ಆತ್ಮದ ಆಧಾರದಲ್ಲಿಯೇ ಇವೆಲ್ಲವನ್ನ ನಾನು ನಿಮಗೆ ತಿಳಿಸಿಕೊಟ್ಟೆ. ಮತ್ತು ನನ್ನನ್ನ ಯಾರು ಅಂತ ನೀವು ಪ್ರಶ್ನೆ ಮಾಡಿದ್ರಿ. ನಾನು ಯಜ್ಞಸ್ವರೂಪಿ ಭಗವಂತ. ನಿಮ್ಮಗಳ ಮುಂದೆ ಹಂಸರೂಪದಿಂದ ಬಂದು ನಾನು ಉಪದೇಶವನ್ನು ಮಾಡಿದ್ದೀನಿ. ಎಲೈ ಮಕ್ಕಳೇ, ನಾನು ಅಷ್ಟ ಸಂಪತ್ತುಗಳಿಗೆ ಒಡೆಯ. ಅಷ್ಟ ಸಂಪತ್ತುಗಳು ಅಂತಂದ್ರೆ ಯೋಗ, ಸಾಂಖ್ಯ, ಸತ್ಯ, ಋತ, ತೇಜ, ಶ್ರೀ, ಕೀರ್ತಿ ಹಾಗೂ ದಮ. ಇವೆಲ್ಲದರ ಆಶ್ರಯ ಸ್ಥಾನ ನಾನೇ ಆಗಿದ್ದೀನಿ. ಹೀಗೆ ಭಗವಂತ ಸನಕಾದಿಗಳ ಸಂಶಯವನ್ನ ನಿವಾರಣೆ ಮಾಡ್ತಾನೆ. ಆಕ್ಚುಲ್ ಆಗಿ ಸನಕಾದಿಗಳು ಬ್ರಹ್ಮನಲ್ಲಿ ಈ ಪ್ರಶ್ನೆಯನ್ನು ಮಾಡಿರ್ತಾರೆ. ಬ್ರಹ್ಮ ಆ ಪ್ರಶ್ನೆಗೆ ಉತ್ತರವನ್ನು ಕೊಡದೆ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿರ್ತಾನೆ. ಸನಕಾದಿಗಳು ಬ್ರಹ್ಮದೇವರನ್ನ ಈ ಪ್ರಶ್ನೆ ಮಾಡಿದ್ರು ಕೂಡ ಬ್ರಹ್ಮದೇವರು ಪರಮಾತ್ಮನನ್ನ ಧ್ಯಾನ ಮಾಡಿದ್ರಿಂದ ಪರಮಾತ್ಮನೇ ಅಲ್ಲಿ ಹಂಸರೂಪದಿಂದ ಬಂದು ಸನಕಾದಿಗಳಿಗೆ ಉಪದೇಶಿಸಿದ ಜ್ಞಾನವನ್ನ ಈಗ ಯಥಾವತ್ತಾಗಿ ಉದ್ದವನಿಗೆ ತಿಳಿಸಿದ್ದಾನೆ.
ಉದ್ಧವನ ಅಪೇಕ್ಷೆ ಕೂಡ ಅದೇ ಆಗಿತ್ತು. ನೀನು ಸನಕಾದಿಗಳಿಗೆ ಯಾವ ರೀತಿ ಜ್ಞಾನವನ್ನ ಉಪದೇಶಿಸಿದೆಯಾ ಅದೇ ರೀತಿಯಲ್ಲಿ ನನಗೆ ಕೂಡ ಜ್ಞಾನವನ್ನ ನೀನು ಕೊಡು. ಸೊ ಉದ್ಧವನ ಅಪೇಕ್ಷೆಯಂತೆ ಸನಕಾದಿಗಳಿಗೆ ಹೇಗೆ ಉಪದೇಶ ಮಾಡದ ಆ ಉಪದೇಶವನ್ನು ಯಥಾವತ್ತಾಗಿ ಈಗ ಮತ್ತೊಮ್ಮೆ ಉದ್ಧವನಿಗೆ ತಿಳಿಸಿಕೊಟ್ಟ. ಆದರೆ ಇಷ್ಟು ಮಾತ್ರಕ್ಕೆ ಉದ್ಧವ ಸುಮ್ಮನೆ ಆಗಲಿಲ್ಲ. ಪರಮಾತ್ಮನಿಂದ ಸಿಗ್ತಾ ಇರುವಂತಹ ಜ್ಞಾನ ಅವನ ಎಲ್ಲಾ ಸಂಶಯಗಳನ್ನ ನಿವಾರಿಸ್ತಾ ಬಂದರೂ ಕೂಡ ಮತ್ತೆ ಮತ್ತೆ ಶ್ರೀಕೃಷ್ಣ ಪರಮಾತ್ಮನ ಅಮೃತವಾಣಿಯನ್ನ ಮತ್ತಷ್ಟು ಸವಿಯಬೇಕು ಅಂತ ಆಸೆ ಅವನಿಗೆ. ಹೀಗಾಗಿ ಮತ್ತೆ ಪ್ರಶ್ನೆ ಮಾಡ್ತಾನೆ ಉದ್ಧವ. ಈ ಸಮಯದಲ್ಲಿ ಅವನ ಪ್ರಶ್ನೆ ಭಕ್ತಿಯೋಗದ ಮಹಿಮೆ ಮತ್ತು ಧ್ಯಾನ ವಿಧಿ ಅದನ್ನು ಕುರಿತು ಆಗಿರುತ್ತೆ. ಸೊ ಉದ್ಧವ ಉವಾಚ ವದಂತಿ ಕೃಷ್ಣ ಶ್ರೇಯಾಂಸಿ ಬಹೂನಿ ಬ್ರಹ್ಮವಾದಿನಃ ತೇಷಾಂ ವಿಕಲ್ಪ ಪ್ರಾಧಾನ್ಯಾಂ ಉತಾಹೋ ಏಕಮುಖ್ಯತ. ಹೇ ಪರಮಾತ್ಮ, ಹೇ ಕೃಷ್ಣ, ಬಹೂನಿ ಅನೇಕರು, ಅವರೇನು ಸಾಮಾನ್ಯರಲ್ಲ, ಅವರೆಲ್ಲ ಈಗಾಗಲೇ ಹೆಚ್ಚು ಜ್ಞಾನವನ್ನು ಸಂಪಾದನೆ ಮಾಡಿರೋರು, ಅವರೆಲ್ಲ ಬಹಳ ಪ್ರಸಿದ್ಧರಾಗಿದ್ದಾರೆ, ಅವರೆಲ್ಲರೂ ಶ್ರೇಷ್ಠರಾಗಿದ್ದಾರೆ. ಜೊತೆಗೆ ಆಲ್ ಆಫ್ ದೆಮ್ ಆರ್ ಬ್ರಹ್ಮವಾದಿನಃ. ಈ ಮಹಾತ್ಮರುಗಳೆಲ್ಲರೂ ಬ್ರಹ್ಮನ ವಿಚಾರದಲ್ಲಿ ಅರ್ಥಾತ್ ಆತ್ಮಜ್ಞಾನ ಆತ್ಮವಿದ್ಯೆಯಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ, ಹೆಚ್ಚು ಸಾಧನೆಯನ್ನ ಮಾಡಿದ್ದಾರೆ. ಅವರೆಲ್ಲರೂ ಹೇಳುವ ಪ್ರಕಾರ ಆತ್ಮ ಕಲ್ಯಾಣಕ್ಕಾಗಿ, ಆತ್ಮದ ಉದ್ಧಾರಕ್ಕಾಗಿ, ನನ್ನ ಶ್ರೇಯಸ್ಸಿಗಾಗಿ ಅನೇಕ ಸಾಧನೆಗಳ ಮಾರ್ಗವನ್ನು ತಿಳಿಸಿಕೊಟ್ಟಿದ್ದಾರೆ. ಅವುಗಳು ಧ್ಯಾನ ಮಾರ್ಗ, ಯೋಗ ಮಾರ್ಗ, ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ಸಾಂಖ್ಯ ಮಾರ್ಗ, ಹೀಗೆ ಅನೇಕ ಮಾರ್ಗಗಳನ್ನು ಅವರು ತಿಳಿಸಿಕೊಟ್ಟಿದ್ದಾರೆ. ಅವರು ಈ ಜ್ಞಾನವನ್ನ ತಿಳಿಸುವ ಸಂದರ್ಭದಲ್ಲಿ ಆತ್ಮದ ಉದ್ಧಾರಕ್ಕಾಗಿ ಅಂತ ಹೇಳಿರೋದ್ರಿಂದ ಈ ವಿಚಾರದಲ್ಲಿ ಅವರೆಲ್ಲ ಅನುಭವಿಗಳು. ದೇ ಆರ್ ಆಲ್ ಎಕ್ಸ್ಪೀರಿಯನ್ಸ್ಡ್. ಅವರಿಗೆ ಆತ್ಮ ಸಾಕ್ಷಾತ್ಕಾರ ಆಗಿದೆ. ಈ ಕಾರಣದಿಂದ ಅವರಿಗೆ ಸತ್ಯ ಗೊತ್ತಾಗಿದೆ. ನಮ್ಮಂತಹವರಿಗೂ ಈ ಸತ್ಯದ ಅರಿವು ಆಗಬೇಕು ಅಂತ ಹೇಳಿ ಈ ಕಾರಣದಿಂದ ತಮಗೆ ಗೊತ್ತಿರುವಂತಹ ಅನೇಕ ಸಾಧನೆಗಳ ಮಾರ್ಗವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರು ತಿಳಿಸಿರುವಂತಹ ಎಲ್ಲಾ ಮಾರ್ಗಗಳು ಮುಖ್ಯವ ಅಥವಾ ಅವುಗಳಲ್ಲಿ ಯಾವುದನ್ನು ಬೇಕಾದರೂ ಆರಿಸಿಕೊಂಡು ಅದರಲ್ಲಿ ಸಾಧನೆಯನ್ನು ಮುಂದುವರಿಸಬಹುದಾ? ಹೇ ಪರಮಾತ್ಮ, ನೀನು ಕೂಡ ಈಗಷ್ಟೇ ಭಕ್ತಿ ಮತ್ತು ಭಕ್ತಿಯ ಹಿಂದೆ ಇರುವಂತಹ ಉದ್ದೇಶವನ್ನ ತಿಳಿಸಿ, ಮುಖ್ಯವಾಗಿ ಆಟಿಟ್ಯೂಡ್ ಮ್ಯಾಟರ್ಸ್ ಅಂತ ಹೇಳಿದೆ. ಅಂತಂದ್ರೆ ಉದ್ದೇಶ ಅದು ಮುಖ್ಯ. ಉದ್ದೇಶವನ್ನು ತಿಳಿಸಿ ಅದು ಸ್ವತಂತ್ರ ಸಾಧನೆಯಾಗಬೇಕು ಅಂತ ತಿಳಿಸಿದೆಯಾ. ನಿನ್ನ ಮಾತುಗಳಲ್ಲಿ ನನಗೆ ತುಂಬಾ ನಂಬಿಕೆ ಆಗಿದೆ, ಆದರೆ ಅಷ್ಟು ಸಾಲದು. ಅದರಿಂದ ಅದನ್ನು ಮತ್ತಷ್ಟು ಹೆಚ್ಚಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಈಗ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಭಕ್ತಿ ಮತ್ತು ಭಕ್ತಿಯ ಭಾವ ಅದು ಬಹಳ ನಿರ್ಮಲವಾಗಿದ್ದಾಗ ಅದಕ್ಕೆ ಒಂದು ಶಕ್ತಿ ಇದೆ. ಅದು ಲೋಕದ ಎಲ್ಲ ಆಸಕ್ತಿಗಳನ್ನ ಕಡಿದು ಹಾಕುತ್ತೆ ಅಂತ ಹೇಳ್ತಾರೆ. ಒಂದರ್ಥದಲ್ಲಿ ಆಸಕ್ತಿ ಎನ್ನುವಂತಹದ್ದು ಈಸ್ ನಥಿಂಗ್ ಬಟ್ ಇನ್ ಅಟ್ಯಾಚ್ಮೆಂಟ್. ಹೇಗೆ ಅಂತಂದ್ರೆ, ಒನ್ಸ್ ಐ ಆಮ್ ಅಟ್ಯಾಚ್ ಟು ಸಮಥಿಂಗ್ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದಿ ಬಾಂಡೇಜ್. ಐ ಆಮ್ ಬೌಂಡ್. ಸೊ ಹೀಗೆ ಬಂಧನಕ್ಕೆ ಸಿಕ್ಕಿಬಿದ್ದಾಗ ಮತ್ತೆ ಬಿಡುಗಡೆಗಾಗಿ ನಾನು ಶ್ರಮಿಸುವೆ. ಬಂಧನದ ಅನುಭವ ಆಗಿದ್ರಿಂದ
ಅದರಿಂದ ತಪ್ಪಿಸ್ಕೋಬೇಕು, ನನಗೆ ಬಿಡುಗಡೆ ಬೇಕು ಅಂತ ಹೇಳಿ ಬಿಡುಗಡೆಗೆ ಬೇಕಾದಂತಹ ಕರ್ಮದಲ್ಲಿ ನಾನು ತೊಡಗ್ತೀನಿ. ಮತ್ತೆ ಕರ್ಮದಲ್ಲಿ ನಾನು ತೊಡಗೋದ್ರಿಂದ ಮತ್ತೆ ಬಂಧನದಿಂದ ಕರ್ಮ, ಮತ್ತೆ ಬಿಡುಗಡೆಗೆ ಪ್ರಯತ್ನ. ಸೊ ಈ ಬಂಧನ ಮತ್ತು ಕರ್ಮ ಅನ್ನುವಂತಹದ್ದು ಇನ್ಸೆಪರೇಬಲ್, ಅವೆರಡೂ ಒಂದಕ್ಕೊಂದು ಬೆರೆತು ಹೋಗಿದೆ. ಆದರೆ ಬಿಕಾಸ್ ಆಫ್ ಪ್ಯೂರ್ ಭಕ್ತಿ, ಅದು ನಮ್ಮ ಆಸಕ್ತಿಗಳನ್ನ, ಲೋಕದ ವಿಚಾರದಲ್ಲಿ ನಮ್ಮಲ್ಲಿರುವಂತಹ ಎಲ್ಲ ಆಸಕ್ತಿಗಳನ್ನ, ಬಂಧನಗಳನ್ನ ತೆರವುಗೊಳಿಸುತ್ತೆ ಅಂತ ಹೇಳಿದ್ಯಾ. ಮತ್ತು ಮನಸ್ಸು ಸಂಪೂರ್ಣವಾಗಿ ನಿನ್ನಲ್ಲಿ ಸ್ಥಿರವಾಗಿ ನಿಂತು ಬಿಡುತ್ತೆ. ಸೊ ಮನಸ್ಸು ಆತ್ಮನಲ್ಲಿ ಬೆರೆತು ಒಂದಾಗಿ ಹೋಗ್ಬೇಕು ಅಂತಂದ್ರೆ ಲೋಕದ ಅಟ್ಯಾಚ್ಮೆಂಟ್ಸ್ ಹಾಗೂ ಬಂಧನಗಳಿಂದ ಹೊರಗಡೆ ಬರಬೇಕು. ನಿನ್ನಲ್ಲಿಯೇ ಮನಸ್ಸು ಬೆರೆತು ಹೋದಾಗ ನಿನ್ನದೇ ತದ್ರೂಪವಾಗುತ್ತದು, ನಿನ್ನಲ್ಲಿಯೇ ಒಂದಾಗಿ ಹೋಗುತ್ತೆ ಮನಸ್ಸು. ಆದುದರಿಂದ ಹೇ ಪರಮಾತ್ಮ, ಈ ವಿಷಯದಲ್ಲಿ ನನಗೆ ಹೆಚ್ಚು ಜ್ಞಾನವನ್ನು ಕೊಡು, ಹೆಚ್ಚು ಸರಿಯಾಗಿ ನಾನು ಅರ್ಥ ಮಾಡ್ಕೋಬೇಕು, ಆ ರೀತಿಯಲ್ಲಿ ನನಗೆ ಬೋಧನೆಯನ್ನು ಮಾಡು, ಉಪದೇಶವನ್ನು ಮಾಡು ಹೇ ಪ್ರಭು. ಶ್ರೀ ಭಗವಾನು ವಾಚ. ಉದ್ಧವನ ಈ ಪ್ರಶ್ನೆಗೆ ಭಗವಂತ ಹೇಳ್ತಾನೆ, ಕಾಲೇನ ನಷ್ಟ ಪ್ರಲಯೇ ವಾಣೀಯಂ ವೇದ ಸಂಹಿತ ಮಾಯಾದೌ ಬ್ರಹ್ಮಣೇ ಪ್ರೋಕ್ತ ಧರ್ಮೋ ಯಸ್ಯಾಂ ಮದಾತ್ಮಕಃ. ಪರಮಾತ್ಮ he reveals a beautiful truth here. ಹೇ ಉದ್ಧವ, ವೇದವಾಣಿ ಅಂತಂದ್ರೆ ನಾವೇನು ಸತ್ಯ ಅಂತ ಹೇಳ್ತೀವಿ, ಇಟ್ ಇಸ್ ಕಾಲ್ಡ್ ವೇದವಾಣಿ. ಅದನ್ನು ಆತ್ಮವಿದ್ಯೆ, ಆತ್ಮಜ್ಞಾನ ಹೀಗೆಲ್ಲ ಕರಿತೀವಿ. ಈ ಆತ್ಮವಿದ್ಯೆ ಮತ್ತು ಆತ್ಮಜ್ಞಾನ ಅನ್ನುವಂತಹದ್ದು ಮಹಾಪ್ರಲಯದ ಜೊತೆ ಅದು ಕೂಡ ಕಾಲನ ಪ್ರಭಾವದಿಂದ ಲುಪ್ತವಾಗಿ ಹೋಗಿತ್ತು. ಎಷ್ಟೋ ಸಮಯದ ನಂತರ ಈ ಕಾಲಚಕ್ರ ಅನ್ನುವಂತಹದ್ದು ಉರುಳುತ್ತಾ ಬಂದು ಒಂದು ಹೊಸ ಸೃಷ್ಟಿಗೆ ನಾಂದಿಯನ್ನ ಹಾಡುತ್ತೆ. ಸೊ ನಾಶ ಮತ್ತು ಸೃಷ್ಟಿ ಇದು ನಿರಂತರ ಅನ್ನೋದು ಗೊತ್ತಾಗುತ್ತೀಗ. ಇವೆಲ್ಲ ಕಾಲನ ಕರೆ. ಮತ್ತೆ ಸೃಷ್ಟಿಯ ಸಮಯ ಬಂದಾಗ ನಾನೇ ಬಿಕಾಸ್ ಆಫ್ ಮೈ ಸಂಕಲ್ಪ ವೇದ, ಜ್ಞಾನ, ವೇದವಾಣಿ, ಸತ್ಯ ಇವೆಲ್ಲವನ್ನ ಹೊರತೆಗೆದು ಮೊದಲು ಅದನ್ನು ಬ್ರಹ್ಮನಿಗೆ ನಾನು ಉಪದೇಶ ಮಾಡಿದೆ. ಈ ವಿಷಯವನ್ನ ಹೇ ಉದ್ಧವ, ನಾನು ನಿನಗೆ ವಿಶೇಷವಾಗಿ ಹೇಳ್ತಾ ಇದ್ದೀನಿ ಅಂತ ತಿಳ್ಕೋಬೇಡ, ನಿನಗೆ ಮಾತ್ರ ತಿಳಿಸ್ತಾ ಇದ್ದೀನಿ ಅಂತ ತಿಳ್ಕೋಬೇಡ. ಈಗ ನಿನಗೆ ತಿಳಿಸಿದ ವಿಷಯವನ್ನ ಸ್ವತಃ ವೇದವೇ ಹೇಳುತ್ತೆ. ಈ ಜ್ಞಾನವನ್ನ ನಾನು ಮೊದಲು ಬ್ರಹ್ಮನಿಗೆ ಕೊಟ್ಟೆ. ಬ್ರಹ್ಮದೇವ ಮುಂದೆ ಇದೇ ಆತ್ಮಜ್ಞಾನವನ್ನ ತನ್ನ ಮಗ ಸ್ವಯಂಭುವ ಮನುವಿಗೆ ಕೊಡ್ತಾನೆ. ಅವನಿಂದ ಮುಂದೆ ಅದು ಭೃಗು ಹಾಗೂ ಸಪ್ತ ಋಷಿಗಳು ಅಂತ ಹೇಳ್ತಾರೆ, ಅವರೆಲ್ಲರಿಗೂ ಸಿಗತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ಇದರ ಬಗ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ಸಪ್ತ ಋಷಿಗಳು ಮೀನ್ಸ್ they are the seven great sages who did lot of sadhana for atmodhara and mukti. ಆಮೇಲೆ ಅದನ್ನ ಏನ್ ಮಾಡ್ತಾರೆ, ಅವರು ಲೋಕದ ಕಲ್ಯಾಣಕ್ಕಾಗಿ ಎಲ್ಲರಿಗೂ ಹಂಚ್ತಾರೆ. ಯಾರು ಈ ಸಪ್ತ ಋಷಿಗಳು ಅಂತಂದ್ರೆ, ಅವರೆಲ್ಲ ಬ್ರಹ್ಮನ ಮಾನಸ ಪುತ್ರರು. ಮೊದಲಿಗೆ ಭೃಗು, ನಂತರ ಮರೀಚಿ, ಅತ್ರಿ, ಅಂಗೀರಸ, ಪುಲಹ, ಕ್ರತು ಮತ್ತು ವಸಿಷ್ಠ. ಸಪ್ತ ಋಷಿಗಳು ಅಂತಂದ್ರೆ ಅವರು ನಮ್ಮ ಲೋಕದ ಹಿತಕ್ಕಾಗಿ, ವಿಶ್ವದ ಉದ್ಧಾರಕ್ಕಾಗಿ ಶ್ರಮಿಸಿದಂತಹ ಮಹಾ ತೇಜಸ್ವಿ ಋಷಿಗಳು. ಅಂಡ್ ದೇ ಆರ್ ಆಲ್ಸೋ ಅಸೋಸಿಯೇಟೆಡ್ ವಿತ್ ದಿ ನಕ್ಷತ್ರಾಸ್. ಆದ್ರಿಂದ
ಸಪ್ತರ್ಷಿ ಮಂಡಲ ಅಂತ ಕರೀತಾರೆ. ಅವರೆಲ್ಲ ಇರುವಂತಹ ಜಾಗವನ್ನ ಸಪ್ತರ್ಷಿ ಮಂಡಲ ಅಂತ ಕರೀತಾರೆ. ಇದರ ಬಗ್ಗೆ ವೇದದಲ್ಲೂ ಕೂಡ ಉಲ್ಲೇಖವಿದೆ. ವ್ಯಾಸರು ಮಹಾಭಾರತದಲ್ಲಿ ಹೇಳಿದ್ದಾರೆ, ರಾಮಾಯಣದಲ್ಲೂ ಕೂಡ ಇದು ಕಂಡು ಬರುತ್ತೆ, ಭಾಗವತ ಕೂಡ ಇದನ್ನು ಸ್ಪಷ್ಟಪಡಿಸುತ್ತೆ. ಮತ್ತು ಇದು ಹೀಗೆ ಇಲ್ಲಿಗೆ ನಿಂತು ಹೋಗೋದಿಲ್ಲ. ಸಪ್ತ ಮಹರ್ಷಿಗಳಿಂದ ಅವರ ಪುತ್ರರಿಗೆ, ದೇವತೆಗಳಿಗೆ, ದಾನವರಿಗೆ, ಗುಹ್ಯಕರಿಗೆ, ಗುಹ್ಯಕ ಅಂತಂದ್ರೆ ದೇ ಆರ್ ಎ ಗ್ರೂಪ್ ಆಫ್ ಸೆಮಿ ಬೀಯಿಂಗ್ಸ್, ಡಿವೈನ್ ಬೀಯಿಂಗ್ಸ್ ಅಂತ ಹೇಳ್ತಾರೆ. ಮತ್ತು ಈ ಗುಹ್ಯಕರು ದೇ ಆರ್ ಆಲ್ರೆಡಿ ಅಸೋಸಿಯೇಟೆಡ್ ವಿತ್ ಕುಬೇರ ಅಂತ ಹೇಳ್ತಾರೆ. ಕುಬೇರ ಅಂತಂದ್ರೆ ದಿ ಲಾರ್ಡ್ ಆಫ್ ವೆಲ್ತ್ ಅಂಡ್ ಟ್ರೆಷರ್ಸ್. ಮುಖ್ಯವಾಗಿ ಈ ಗುಹ್ಯಕರು ದೇ ಟೇಕ್ ಕೇರ್ ಆಫ್ ದಿ ಕುಬೇರಾಸ್ ವೆಲ್ತ್ ಅಂತ ಹೇಳ್ತಾರೆ. ಸೊ ಅವ್ರಗಳಿಗೂ ಕೂಡ ಈ ಜ್ಞಾನ ಸಿಕ್ಕಿದೆ. ಮತ್ತು ಈ ಗುಹ್ಯಕರು ಮಾಯಾಮಂತ್ರದ ವಿದ್ಯೆ, ಕಣ್ಣುಕಟ್ಟು ವಿದ್ಯೆ, ಐಂದ್ರಜಾಲ ಇವುಗಳಲ್ಲಿ ಪರಿಣಿತರಾಗಿರ್ತಾರೆ. ಇವರುಗಳಲ್ಲಿ ಚಾಣಾಕ್ಷ ಬುದ್ಧಿ ಇದೆ. ಹಾಗಾಗಿ ಇದನ್ನು ಬಹಳ ಬೇಗ ಗ್ರಹಿಸ್ತಾರೆ. ಆ ನಂತರದಲ್ಲಿ ಈ ಒಂದು ಆತ್ಮಜ್ಞಾನ ಅನ್ನುವಂತಹದ್ದು ಮನುಷ್ಯರಿಗೆ ಹೋಗಿ ಸಿಕ್ಕತ್ತೆ. ಸಿದ್ಧರು, ಗಂಧರ್ವರು, ವಿದ್ಯಾಧರರು, ಚಾರಣರು, ಕಿಂದೇವರು. ಕಿಂದೇವರು ಅಂತಂದ್ರೆ ಅವರೇನು ಮನುಷ್ಯರು ಅಥವಾ ದೇವತೆಗಳು, ಯಾರಿವರು ಅಂತ ಸಂದೇಹ ಬರುವಂತೆ ಇರುವಂತಹವರು. ಆನಂತರ ಕಿನ್ನರ. ಕಿನ್ನರ ಅಂತಂದ್ರೆ ಮನುಷ್ಯರಂತೆ ಕಾಣುವಂತಹ ಪ್ರಾಣಿಗಳು. ನಾಗ, ರಾಕ್ಷಸ, ಕಿಂಪುರುಷರು. ಪುರುಷರಂತೆ ಕಂಡುಬರುವಂತಹ ವಾನರರನ್ನ ಕಿಂಪುರುಷರು ಅಂತ ಕರೀತಾರೆ. ಹೀಗೆ ಈ ವೇದವಾಣಿ ಇಲ್ಲಿಯವರೆಗೆ ಬರುತ್ತೆ. ಇವರೆಲ್ಲರೂ ಬೇರೆ 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 ರೀತಿಯಿಂದ, ಪ್ರಕೃತಿಯಿಂದಲೇ ಉತ್ಪನ್ನರಾದವರು. ಇವರಲ್ಲಿ ಕೆಲವರು ಸಾತ್ವಿಕರು, ಕೆಲವರು ರಾಜಸ ಗುಣವನ್ನು ಹೊಂದಿರ್ತಾರೆ, ಮತ್ತೆ ಕೆಲವರು ತಮೋ ಗುಣವನ್ನು ಹೊಂದಿರ್ತಾರೆ. ಅವರವರ ಪ್ರಕೃತಿ ಹಾಗೂ ಬುದ್ಧಿಗೆ ತಕ್ಕಂತೆ ಅವರು ಪಡೆದ ಜ್ಞಾನದಲ್ಲಿ ಭೇದಗಳು ಕಂಡುಬರುತ್ತವೆ. ಮತ್ತು ಈ ಭೇದಗಳು ಪರಂಪರೆಯಿಂದ ಮುಂದುವರಿತಾ ಬಂದು ಕೊನೆಗೆ ಅನೇಕರು ಹಲವು ಮತಗಳನ್ನು ಕೂಡ ಕಲ್ಪಿಸ್ಕೋತಾರೆ. ಹೇ ಉದ್ದಮ, ನನ್ನ ಮಾಯೆಯ ಕಾರಣದಿಂದ ಅವರೆಲ್ಲರ ಬುದ್ಧಿಯು ಮತ್ತೆ ಮೋಹಗ್ರಸ್ತವಾಗತ್ತೆ. ಅವರ ಕೆಲವು ಕರ್ಮಗಳಲ್ಲಿ ಅವರಿಗೆ ಯಾವ ರೀತಿಯ ರುಚಿ ಎನ್ನುವಂತಹದ್ದು ಹಿತವಾಗಿ ಕಂಡುಬರುತ್ತೆ, ಅದನ್ನೇ ಶ್ರೇಯದ ಸಾಧನೆ ಅಂತ ತಿಳ್ಕೊತಾರೆ. ಅಂತಂದ್ರೆ ಭ್ರಮೆಯನ್ನೇ ಸತ್ಯ ಅಂತ ತಿಳ್ಕೊತಾರೆ. ಈ ರೀತಿ ನಂಬುತ್ತಾರೆ. ಮತ್ತೆ ಕೆಲವರು ಪ್ರಕಾರ ಕೆಲವು ಕರ್ಮಗಳನ್ನ ಶ್ರೇಯದ ಸಾಧನೆ ಅಂತ ತಿಳ್ಕೊತಾರೆ. ಮತ್ತೆ ಕೆಲವರು ಕೀರ್ತಿಯನ್ನ ಶ್ರೇಯದ ಸಾಧನೆ, ಅದೇ ಶ್ರೇಯಸ್ಸು ಅಂತ ಹೇಳ್ತಾರೆ. ಮತ್ತೆ ಕೆಲವರು ಕಾಮ, ಸತ್ಯ, ಧಮ, ಶಮ ಮುಂತಾದವುಗಳನ್ನ ಶ್ರೇಯದ ಸಾಧನೆ ಅಂತ ಹೇಳ್ತಾರೆ. ಹಾಗೆ ಕೆಲವರು ಐಶ್ವರ್ಯಕ್ಕೆ ಬೆಲೆ ಕೊಟ್ಟು ಐಶ್ವರ್ಯದ ಸಂಪಾದನೆ ಶ್ರೇಯದ ಸಾಧನೆ ಅಂತ ಹೇಳ್ತಾರೆ. ಕೆಲವರು ಭೋಗಗಳ ತ್ಯಾಗವನ್ನ ಶ್ರೇಯದ ಸಾಧನೆ ಅಂತ ಹೇಳ್ತಾರೆ. ಯಜ್ಞ, ದಾನ, ತಪಸ್ಸು, ವ್ರತ, ನಿಯಮ, ಯಮ ಇವುಗಳನ್ನೇ ನಂಬ್ತಾರೆ. ಸೊ ಹೀಗೆ ಈ ಜನಗಳ ಒಟ್ಟು ಅಭಿಪ್ರಾಯ ಮತ್ತು ಅನುಭವ ಅವರವರ ಕರ್ಮಗಳನುಸಾರವಾಗಿ ಅವರಿಗೆ ದೊರೆಯುವಂತಹ ಲೋಕಗಳು ಸಿಗುತ್ತೆ. ಸೊ ಇವರೆಲ್ಲರಿಗೂ ಸಿಗುವಂತಹ ಲೋಕ ಈಸ್ ಬಿಕಾಸ್ ಆಫ್ ದೇರ್ ಅನುಭವ. ಇವೆಲ್ಲ ಕರ್ಮಗಳ ಆಧಾರದಿಂದ ಆಗಿರುವಂತಹದ್ದು. ಸೊ ಕರ್ಮದ ಆಚರಣೆಯಿಂದ ಸಿಗುವಂತಹ ಸುಖ ಈಸ್ ಕ್ಷಣಿಕ. ಇಲ್ಲಿ ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಇಂತಹ ಆತ್ಮವಿದ್ಯೆಯನ್ನ ನೇರವಾಗಿ ನಾನು ಬ್ರಹ್ಮನಿಗೆ ಕೊಟ್ಟೆನು, ಬ್ರಹ್ಮನಿಂದ ಅವನ ಮಾನಸ ಪುತ್ರರಿಗೆ, ಆ ನಂತರ ಪರಂಪರೆಯಾಗಿ ಅದು ಎಲ್ಲ ಕಡೆ ಹರಿದು ಬಂತ
ಆ ಸಮಯದಲ್ಲಿ ಏನಾಗುತ್ತೆ, ಅವರವರ ಬುದ್ಧಿಗೆ ಯಾವುದು ಹಿತ ಅನ್ಸುತ್ತೆ ಆ ರೀತಿಯಲ್ಲಿ ಅದನ್ನ ಆಚರಣೆಗೆ ತಗೊಂಡ್ಬರ್ತಾರೆ. ಮತ್ತು ಶ್ರೇಯಸ್ಸು ಅನ್ನೋದನ್ನ ಅವರವರು ಅವರ ಅಭಿರುಚಿಗೆ ತಕ್ಕಂತೆ ಅದನ್ನ ಶ್ರೇಯಸ್ಸು ಅಂತ ಕರೀತಾರೆ. ಹೀಗೆಲ್ಲ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಿಧಾನವಾಗಿ ಆ ಆತ್ಮವಿದ್ಯೆ ಅಥವಾ ಆತ್ಮಜ್ಞಾನ ಅನ್ನುವಂತಹದ್ದು ನಶಿಸುತ್ತಾ ಹೋಗುತ್ತೆ. ಅದರಿಂದ ಕರ್ಮದ ಆಚರಣೆಯಿಂದ ಸಿಗುವಂತಹ ಸುಖ ಈಸ್ ಆಲ್ಸೋ ಕ್ಷಣಿಕ. ಅದರಿಂದ ಯಾವುದೇ ಒಂದು ಕರ್ಮ ಆಗಲಿ, ಪ್ರತಿ ಕರ್ಮಕ್ಕೂ ಅದರದೇ ಆದ ಫಲ ಅನ್ನುವಂತಹದ್ದು ಇರುತ್ತೆ. ಅವರಿಗೆ ಸಿಕ್ಕ ಫಲದಲ್ಲಿ ಅವರು ರುಚಿ ಯಾವ ರೀತಿ ಕಂಡುಕೋತಾರೆ, ಆ ರುಚಿಯನ್ನು ಅವರೇನಾದರೂ ಇಷ್ಟಪಟ್ಟರೆ ಮತ್ತೆ ಮತ್ತೆ ಅದೇ ರುಚಿಗಾಗಿ ಅಂತಹದೇ ಕರ್ಮಗಳನ್ನು ಮಾಡ್ತಾರೆ. ಅವರು ಮಾಡುವಂತಹ ಕರ್ಮಗಳಿಂದ ಅದಕ್ಕೆ ತಕ್ಕಂತಹ ಸಂಸ್ಕಾರಗಳೇ ಅವರಲ್ಲಿ ಬೆರೆತು ಹೋಗುತ್ತೆ. ಇಟ್ ಈಸ್ ದೇರ್ ಓನ್ ಕ್ರಿಯೇಷನ್. ಇದಕ್ಕೆ ಅವರೇ ಹೊಣೆ. ಇಲ್ಲಿ ಭಗವಂತನ ರೋಲ್ ಪ್ಲೇ ಇಲ್ಲ ಅನ್ನುವಂತಹದನ್ನ ಪರಮಾತ್ಮ ಉದ್ಧವನಿಗೆ ಸ್ಪಷ್ಟಪಡಿಸ್ತಾ ಇದ್ದಾನೆ. ಆತ್ಮವಿದ್ಯೆ ಎನ್ನುವಂತಹದ್ದು ನನ್ನಿಂದನೇ ಸಿಕ್ಕಿದ್ರೂ ಕೂಡ ಬ್ರಹ್ಮನ ನಂತರದಲ್ಲಿ ಸ್ವಯಂಭುವ ಮನು, ಆ ನಂತರದಲ್ಲಿ ಮೃಗು ಸಪ್ತರ್ಷಿಗಳಿಗೆ, ಆ ನಂತರದಲ್ಲಿ ಎಲ್ಲರಿಗೂ ಅದು ಸಿಗ್ತಾ ಬಂದರೂ ಕೂಡ ಅವರವರು ಅದನ್ನು ಹೇಗೆ ಉಪಯೋಗಿಸ್ಕೊಂಡ್ರು ಮತ್ತು ಅವರ ಅಭಿರುಚಿಗಳು ಹೇಗೆ ಹೋಯಿತು, ಅಭಿರುಚಿಗಳಿಗೆ ಕರ್ಮದ ಕಾರಣ ಆಯಿತು, ಕರ್ಮಕ್ಕೆ ಸಿಕ್ಕಂತಹ ಫಲಗಳಿಂದ ಅದಕ್ಕೆ ಇರುವಂತಹ ಸಂಸ್ಕಾರಗಳನ್ನೇ ಅವರು ಬೆಳೆಸ್ಕೊತಾರೆ. ಸಂಸ್ಕಾರಗಳಿಗೆ ತಕ್ಕಂತಹ ಲೋಕವನ್ನು ಅವರು ಹೊಂದುತ್ತಾರೆ. ಒಟ್ಟಿನಲ್ಲಿ ಇದೆಲ್ಲ ಅವರದೇ ಆದ ಕ್ರಿಯೇಷನ್. ಇಲ್ಲಿ ನನ್ನ ಪಾತ್ರ ಇಲ್ಲ. ಜ್ಞಾನ ಮಾತ್ರ ನಾನು ಕೊಟ್ಟಿದ್ದು. ಸ್ವೀಕರಿಸುವ ಸಂದರ್ಭದಲ್ಲಿ ಹೇಗೆ ತಮ್ಮ ಅಭಿರುಚಿಯನ್ನು ಅದರಲ್ಲಿ ಬೆರೆಸ್ಕೋತಾರೆ, ಅದಕ್ಕೆ ತಕ್ಕಂತೆ ಅವರ ಯೋಗ್ಯತೆಗೆ ತಕ್ಕಂತೆ ಆ ಒಂದು ಜ್ಞಾನ ಅವರಲ್ಲಿ ಇರುತ್ತೆ. ಅದರಿಂದ ಇಲ್ಲಿ ನನ್ನ ರೋಲ್ ಪ್ಲೇ ಇಲ್ಲ ಅಂತ ಭಗವಂತ ಸ್ಪಷ್ಟಪಡಿಸ್ತಾ ಇದ್ದಾನೆ. ಭಗವಂತ ಹೀಗೆ ಹೇಳಿದಾಗ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಈ ಆತ್ಮವಿದ್ಯೆ ಎನ್ನುವಂತಹದ್ದು ಹೀಗೆ ಒಬ್ಬರಿಂದ ಒಬ್ಬರಿಗೆ ಸಿಗ್ತಾ ಬಂದಾಗ ಕೆಲವುಗಳಲ್ಲಿ ಅವರಿಗೆ ಈ ಅಭಿರುಚಿ ಎನ್ನುವಂತಹದ್ದು ಹೇಗೆ ಬೆಳೆಯಿತು, ಇದಕ್ಕೆ ಕಾರಣ ಏನು? ಉದಾಹರಣೆಗೆ, their sense organs are exposed to the world. ಯಾವಾಗ ಈ ಒಂದು ಇಂದ್ರಿಯಗಳು ಹೊರ ಪ್ರಪಂಚದಲ್ಲಿ ನುಗ್ಗುತ್ತವೆ, ಹಾಗೇನಾಗುತ್ತೆ, ಆ ಇಂದ್ರಿಯಗಳು ಕಾನ್ಸ್ಟೆಂಟ್ ಸೀಯಿಂಗ್, ಕಾನ್ಸ್ಟೆಂಟ್ ಲಿಸ್ನಿಂಗ್ ಟು ದಿ ಸೇಮ್ ಅಗೇನ್ ಅಂಡ್ ಅಗೇನ್. ಹೀಗೆ ಮಾಡಿದಾಗ ಆ ಇಂದ್ರಿಯಗಳಿಗೆ ಸಿಕ್ಕಂತಹ ವಸ್ತು ವಿಷಯ ಇಟ್ ಜನರೇಟ್ಸ್ ಎ ಥಾಟ್, and it is the first thought about it. ಆಗ ಅವ್ರಿಗೆ ಏನನ್ನಿಸ್ತು, ಮೇ ಬಿ ಐ ವಿಲ್ ಟ್ರೈ, ನಾನು ಮತ್ತಷ್ಟು ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲಿಯವರೆಗೆ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ಈಗ ಏನೋ ಒಂದು ಸ್ವಲ್ಪ ಗೊತ್ತಾಗಿದೆ, ಮತ್ತಷ್ಟು ಏನಾದರೂ ಗೊತ್ತಾಗಬಹುದು ಅಂತ ಹೇಳಿ ನಾನು ಮತ್ತೆ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಬಿಕಾಸ್ ಆಫ್ ದಿ ಎಕ್ಸ್ಪೀರಿಯನ್ಸ್ ಆಫ್ ದಿ ಫಸ್ಟ್ ಥಾಟ್. ಹಾಗೇನ್ ಮಾಡ್ತಾರೆ, ಇಂದ್ರಿಯಗಳ ಮೂಲಕ ಇದು ಸಿಕ್ಕಿದೆ ಅಂತಂದ ಮೇಲೆ ಮತ್ತಷ್ಟು ನನಗೆ ಬೇಕು ಅಂತಂದ್ರೆ ನಾನು ಮತ್ತೆ ಇಂದ್ರಿಯಗಳನ್ನೇ ನಂಬಬೇಕಾಗತ್ತೆ. ಸೊ ಇಂದ್ರಿಯಗಳನ್ನ ಮತ್ತೆ ಪ್ರಪಂಚದ ಹಿಂದೆ ಅದನ್ನ ಓಡೋದಕ್ಕೆ ಬಿಡ್ತಾರೆ. ಸೊ ಇಂದ್ರಿಯಗಳ ಮೂಲಕ ಪದೇ ಪದೇ ಹೊರ ಜಗತ್ತಿನ ರುಚಿ ನೋಡೋ ಹಾಗಾಯಿತು. ಆಗ ಅವರುಗಳಿಗೆ ಬಂದ ಒಂದು ಥಾಟ್ ಏನು ಅಂತಂದ್ರೆ, ಮತ್ತೆ ಮತ್ತೆ ಹೀಗೆ ಹೊಸ ಅನುಭವಗಳನ್ನ ಈ ರೀತಿ ಪಡಿಬಹುದೇನೋ, ಸೊ ಲೆಟ್ ಮೀ ಡೂ ಸಮ್ ಮೋರ್ ಥಿಂಗ್ಸ್. ಸೊ ಈ ಯೋಚನೆ ಬಂದಾಗ ಇಟ್ ಕ್ವಿಕ್ಲಿ ಸ್ಪಿನ್ಸ್ ದ ಮೊಮೆಂಟಮ್. ಯಾವಾಗ ಇದು ಒಂದು ಅವಶ್ಯಕತೆ ಅಂತ ಅನ್ಸತ್ತೆ, ಆ ಅವಶ್ಯಕತೆ ನನಗೆ ಈ ಕ್ಷಣದಲ್ಲಿ ಬೇಕು ಅನ್ನುವಂತಹ ಒಂದು ಅರ್ಜೆನ್ಸಿಯನ್ನು ಕ್ರಿಯೇಟ್ ಮಾಡುತ್ತೆ. ಹೇಗೆ ಅಂತಂದ್ರೆ, ಐ ನೀಡ್ ಇಟ್.
ವಿತೌಟ್ ಇಟ್ ಇಟ್ ಈಸ್ ಇಂಪಾಸಿಬಲ್ ಫಾರ್ ಮೀ, ಹಾಗೂ ಐ ವಾಂಟ್ ಇಟ್ ನೌ ಇಟ್ ಸೆಲ್ಫ್, ಈ ಕ್ಷಣನೇ ನನಗೆ ಬೇಕು. ಸೊ ಹೀಗೆ ಇಂಟೆನ್ಸಿಟಿ ಅನ್ನುವಂತಹದ್ದು ಇಟ್ ಬಾಯ್ಲ್ಸ್ ಅಪ್. ಸಿಮಿಲರ್ಲಿ ಲೋಕದ ವಿಚಾರದಲ್ಲಿ ಆಸಕ್ತಿಗಳು ಹೀಗೆ ಮನುಷ್ಯನನ್ನ ಕೆರಳಿಸುತ್ತೆ ಅಂತಂದಾಗ ಮನುಷ್ಯ ತನ್ನೊಳಗಡೆ ತಾನು ಪ್ರವೇಶಿಸಬೇಕು. ಯಾವಾಗ ಇಂದ್ರಿಯಗಳ ಮೂಲಕ ಹೊರ ಜಗತ್ತಿನಲ್ಲಿ ಸಿಗುವಂತಹ ಅನೇಕಗಳಿಗೆ ಆಕರ್ಷಕನಾಗ್ತಾನೆ, ಮತ್ತೆ ಮತ್ತೆ ಅವುಗಳನ್ನೇ ಹುಡುಕ್ತಾನೆ, ಅವೆಲ್ಲ ಕ್ಷಣಿಕ. ಆದರೆ ಇದಕ್ಕೆ ಪರಿಹಾರ ಏನು ಅಂತಂದ್ರೆ, ಈ ಆಸಕ್ತಿ ಅನ್ನುವಂತಹದ್ದು ಮತ್ತಷ್ಟು ಕೆರಳಿಸತ್ತೆ ಅನ್ನೋದು ಗೊತ್ತಾದ ಮೇಲೆ ಅವನು ತನ್ನೊಳಗೆ ಪ್ರವೇಶ ಮಾಡಬೇಕು. ಭಗವಂತನ ಮೇಲೆ ಭಕ್ತಿಯನ್ನ ಬೆಳೆಸ್ಕೋಬೇಕು. ಮತ್ತೆ ಮತ್ತೆ ಅವನ ಮಹಿಮೆಯನ್ನ ಶ್ರವಣ ಮಾಡ್ತಾ ಹೋಗಬೇಕು. ಅಂತಂದ್ರೆ ಇಂದ್ರಿಯಗಳನ್ನ ಹೊರ ಜಗತ್ತಿಗೆ ಬಿಟ್ಟಾಗ ಅಲ್ಲಿ ಸಿಕ್ಕಂತಹ ಹೊರ ಜಗತ್ತಿನ ವಸ್ತು ವಿಷಯಗಳಿಗೆ ಹೇಗೆ ಅವನು ಆಕರ್ಷಕನಾಗ್ತಾನೆ, ಅದೇ ರೀತಿಯಲ್ಲಿ ಅದೇ ಇಂದ್ರಿಯಗಳನ್ನ ಪರಮಾತ್ಮನ ಮಹಿಮೆಯನ್ನು ತಿಳ್ಕೊಳ್ಳೋದಕ್ಕೆ ಏನಾದ್ರೂ ಅವನು ಉಪಯೋಗಿಸ್ಕೊಂಡ್ರೆ ಥ್ರೂ ಶ್ರವಣ ಕ್ರಮೇಣ ಅವನಿಗೆ ಆಧ್ಯಾತ್ಮದ ರುಚಿ ಸಿಗತ್ತೆ. ಅದನ್ನ ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾನೆ, ಹೇ ಉದ್ಧವ, ಇದೊಂದೇ ಕಾರಣದಿಂದ ದ ಎಂಟೈರ್ ವೇದಿಕ್ ಲಿಟ್ರೇಚರ್ ಎಲ್ರಿಗೂ ಸಿಗಲಿ ಅಂತ ಹೇಳಿ ನಾನು ಅದನ್ನ ಮೊದಲಿಗೆ ಬ್ರಹ್ಮನಿಗೆ ಕೊಟ್ಟೆ. ಸೊ ಬ್ರಹ್ಮ ಇದನ್ನ ಎಲ್ಲರಿಗೆ ಹಂಚ್ತಾನೆ ಅಂತ ಹೇಳಿ ಈ ವೇದವಾಣಿಯನ್ನ ಮೊಟ್ಟ ಮೊದಲಿಗೆ ಬ್ರಹ್ಮನಿಗೆ ನಾನು ಕೊಟ್ಟೆ. ಬ್ರಹ್ಮ ಅದನ್ನ ತನ್ನ ಮಗ ಸ್ವಯಂಭುವ ಮನುವಿಗೆ ಕೊಟ್ಟ, ಮಾನಸ ಪುತ್ರ ಅವನು. ಆ ನಂತರದಲ್ಲಿ ಸಪ್ತರ್ಷಿಗಳ ಮೂಲಕ ಅದು ಎಲ್ಲರಿಗೂ, ದೇವತೆಗಳಿಗೆ, ಕಿಂಪುರುಷರಿಗೆ, ಕಿನ್ನರಿಗೆ, ಗಂಧರ್ವರಿಗೆ, ಹೀಗೆ ಸಾಮಾನ್ಯನ ಮನುಷ್ಯನವರೆಗೂ ಅದು ಹರಿದು ಬಂತು. ಆದರೆ ಮನುಷ್ಯ ಕರ್ಮದ ಮೂಲಕ ಲೋಕದಲ್ಲಿ ಕೆಲವು ಆಸಕ್ತಿಗಳ ಅಭಿರುಚಿಗೆ ಒಳಗಾಗಿ ಕ್ರಮೇಣ ಅವನ ಅಲ್ಲೇ ಆಸಕ್ತಿಗಳನ್ನು ಬೆಳೆಸ್ಕೊತಾ ಹೋಗ್ತಾನೆ. ತನಗೆ ಸಿಕ್ಕಂತಹ ಇಂದ್ರಿಯಗಳು ಈಸ್ ಎ ಟೂಲ್ ಫಾರ್ ಆತ್ಮೋದ್ಧಾರ ಅನ್ನುವಂತಹದ್ದನ್ನ ಮನಗಾಣದೆ ಅದೇ ಇಂದ್ರಿಯಗಳನ್ನ ಹೊರಪ್ರಪಂಚದ ಜ್ಞಾನಕ್ಕಾಗಿ ಉಪಯೋಗಿಸ್ಕೊತಾರೆ. ಒಂದು ವೇಳೆ ಅದೇ ಇಂದ್ರಿಯಗಳನ್ನ ಪರಮಾತ್ಮನ ಮಹಿಮೆಯನ್ನು ತಿಳ್ಕೊಳ್ಳೋದಕ್ಕಾಗ್ಲಿ, ಪರಮಾತ್ಮನನ್ನ ಭಕ್ತಿ ಮಾಡೋದಕ್ಕಾಗ್ಲಿ ಅವನು ಉಪಯೋಗಿಸ್ಕೊಂಡ್ರೆ ಆಧ್ಯಾತ್ಮದ ಅಭಿರುಚಿಗೆ ಒಳಗಾಗ್ತಾ ಇದ್ದ. ಆಧ್ಯಾತ್ಮ ಅವನಿಗೆ ಪರ್ಮನೆಂಟ್ ನೆಮ್ಮದಿಯನ್ನು ಕೊಡುತ್ತೆ. ಅವನಿಗೆ ಈ ತರದ್ದೆಲ್ಲ ಸಿಗಲಿ ಎನ್ನುವ ಒಂದೇ ಕಾರಣದಿಂದ ನಾನು ದ ಎಂಟೈರ್ ವೇದಿಕ್ ಲಿಟ್ರೇಚರ್ ಎಲ್ರಿಗೂ ಸಿಗಲಿ ಅಂತ ಹೇಳಿ ನಾನು ಬ್ರಹ್ಮನಿಗೆ ಕೊಟ್ಟೆ. ಪ್ರತಿ ಸೃಷ್ಟಿಯಲ್ಲೂ ಈಗಲೂ ಕೂಡ ನಾನು ನನ್ನ ಸಂಕಲ್ಪದಿಂದ ಮಾಡ್ತಾ ಬಂದಿದ್ದೀನಿ. ಪ್ರತಿ ಸೃಷ್ಟಿಯಲ್ಲೂ ಕೂಡ ನಾನು ವೇದದ ಜ್ಞಾನವನ್ನ ಮೊದಲು ಬ್ರಹ್ಮನಿಗೆ ಕೊಡ್ತೀನಿ. ಆ ನಂತರ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ತಲುಪ್ತಾ ಹೋಗ್ತಾ ಇದೆ. ಇದೇ ವೇದ ಜ್ಞಾನವನ್ನ ನಾನು ಬಹಳ ಹಿಂದೆ ಕೊಟ್ಟಾಗಿದೆ. ಬಹುಶಃ ಪೀಪಲ್ ಹ್ಯಾವ್ ಲಾಸ್ಟ್ ದಿ ಟಚ್. ಆದ್ರಿಂದ ಹೇ ಉದ್ಧವ, ಈಗ ನಾನು ಮತ್ತೆ ನಿನಗೆ ಇದನ್ನ ನಿನ್ನ ಉದ್ಧಾರಕ್ಕಾಗಿ ನಿನಗೆ ನಾನು ಕೊಡ್ತಾ ಇದ್ದೀನಿ. ಭಕ್ತಿಯ ಆಚರಣೆ ಹೇಗಿರಬೇಕು ಅಂತಂದ್ರೆ ಇಟ್ ಶುಡ್ ಬಿ ವಿತ್ ಶ್ರದ್ಧಾ ಅಂಡ್ ನಂಬಿಕೆ. ಸೊ ಭಕ್ತಿ ಶುಡ್ ನಾಟ್ ಬಿ ಡನ್ ಔಟ್ ಆಫ್ ಫಿಯರ್. ಪರಮಾತ್ಮನನ್ನ ಭಕ್ತಿ ಮಾಡಬೇಕು, ಪರಮಾತ್ಮನನ್ನ ಪ್ರೀತಿಸಬೇಕು ಅಂತಂದ್ರೆ ಅಲ್ಲಿ ಹೆದರಿಕೆ ಇರಬಾರ್ದು. ಡಿವೋಷನ್ ಅಂತ ಹೇಳಿದ್ರೆ ಇಟ್ ಈಸ್ ಫಾರ್ ಅಪ್ಲಿಫ್ಟಿಂಗ್ ಆಫ್ ದಿ ಒನ್ಸ್ ಓನ್ ಸೆಲ್ಫ್, ಆತ್ಮೋದ್ಧಾರ. ಪರಮಾತ್ಮನನ್ನ ನಾವು ಯಾಕೆ ಪೂಜೆ ಮಾಡ್ತೀವಿ, ಯಾಕೆ ಭಕ್ತಿ ಮಾಡ್ತೀವಿ ಅಂತಂದ್ರೆ ನನ್ನ ಉದ್ಧಾರಕ್ಕಾಗಿ ಮಾಡ್ತಾ ಇರುವಂತಹದ್ದು. ಸೊ ಯಾರೋ ನಮ್ಮನ್ನು ನೋಡ್ತಾ ಇದ್ದಾರೆ ಅಂತ ಹೇಳಿ ಬೇರೆಯವರಿಗೋಸ್ಕರ ಮಾಡುವಂತಹ ಭಕ್ತಿ ಅದು ಸಮಾಜದಲ್ಲಿ ಪ್ರತಿಷ್ಠೆ ಹೆಚ್ಚಾಗುವಂತೆ ಮಾಡುತ್ತೆ ಅಷ್ಟೇ ಹೊತ್ತು ಆತ್ಮೋದ್ಧಾರ ಆಗದೇ ಇಲ್ಲ. ಅಂತಹ ಭಕ್ತಿಯನ್ನು ಮಾಡಲೇಬಾರದು.
ಭಕ್ತಿ ಅಂತಂದ್ರೆ ಇಟ್ ಈಸ್ ಫಾರ್ ಆತ್ಮೋದ್ಧಾರ. ಫಿಯರ್ ಶುಡ್ ನಾಟ್ ಬಿ ದೇರ್ ಇನ್ ದಿ ಪ್ಲಾಟ್ಫಾರ್ಮ್ ಆಫ್ ಭಕ್ತಿ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.